2025ನೇ ವರ್ಷದ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಕೋರುತ್ತೇನೆ. ಹಲ್ಲೆಲೂಯಾ. ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಹ್ಯಾಪಿ ಕ್ರಿಸ್ಮಸ್, ಮೆರಿ ಕ್ರಿಸ್ಮಸ್. ದೇವರಿಗೆ ಸ್ತೋತ್ರವಾಗಲಿ. ನಾವು ಪ್ರಾರ್ಥನೆ ಮಾಡಿ ಈ ವರ್ಷದ ಕ್ರಿಸ್ಮಸ್ಸಿನ ಪ್ರಾರ್ಥನೆಯನ್ನು, ಆರಾಧನೆಯನ್ನು ಪ್ರಾರಂಭಿಸೋಣ. ಒಂದು ನಿಮಿಷ ನಾವು ಬಂದಿರುವವರೆಲ್ಲರೂ ಕಣ್ಣುಗಳು ಮುಚ್ಚಿ ದೇವರ ಸನ್ನದಿಯಲ್ಲಿ ಪ್ರಾರ್ಥನೆ ಮಾಡುವರಾಗಿರೋಣ. ಪ್ರಾರ್ಥನೆಯೊಂದಿಗೆ, ಆರಾಧನೆಯೊಂದಿಗೆ ಇವತ್ತಿನ ಕ್ರಿಸ್ಮಸ್ಸಿನ ಸೇವೆಯನ್ನು ಪ್ರಾರಂಭಿಸುವರಾಗಿರೋಣ. ಒಂದು ನಿಮಿಷ ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಸ್ತೋತ್ರ ಕರ್ತನೇ, ಸ್ತೋತ್ರ, 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 ಸ್ತೋತ್ರ. ವಂದನೆಗಳು, 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 ವಂದನೆಗಳು. ರಾಜಾದಿ ರಾಜಾವೇ ನಿಮಗೆ ಸ್ತೋತ್ರ. ಕರ್ತಾದಿ ಕರ್ತನೇ ನಿಮಗೆ ಸ್ತೋತ್ರ. ಭೂಮಿ, ಆಕಾಶವು, ಸಮುದ್ರವು, ಅವುಗಳಲ್ಲಿರುವಂಥ ಸಮಸ್ತವನ್ನು ನಿರ್ಮಾಣ ಮಾಡಿರುವ ಜೀವ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ನಿಮಗೆ ಸ್ತುತಿಗನ ಮಹಿಮೆಗಳು ಸಲ್ಲಿಸುತ್ತೇನೆ ಕರ್ತನೆ. ನಿಮಗೆ ಆರಾಧನೆ ಅರ್ಪಿಸುತ್ತೇನೆ ಕರ್ತನೆ. ನಿಮಗೆ ಮಹಿಮೆ ಸಲ್ಲಿಸುತ್ತೇನೆ ಕರ್ತನೆ. ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ಕರ್ತನೆ. ಅಪ್ಪ, ನಿನ್ನ ಪ್ರೀತಿಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ, ನಿನ್ನ ದಯೆಗಾಗಿ ಸ್ತೋತ್ರ ದೇವರೇ. ನಿನ್ನ ಮಮತೆಗಾಗಿ ಸ್ತೋತ್ರ, ನಿನ್ನ ಪ್ರೀತಿಗಾಗಿ ಸ್ತೋತ್ರ. ನೀ ಮಾಡಿದ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ, ನೀ ಮಾಡಿದ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ ಕರ್ತನೆ. ಈ ಮಂಜನಹಳ್ಳಿ ಗ್ರಾಮದಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನ ಜನನದ ಬಗ್ಗೆ ದೇವರೇ, ನಾವು ನಿಮ್ಮನ್ನು ಸ್ತುತಿಸುವ ಹಾಗೆ, ನಾವು ನಿಮ್ಮನ್ನು ಕೊಂಡಾಡುವಂತೆ, ನಾವು ನಿಮ್ಮನ್ನು ಆರಾಧಿಸುವಂತೆ ದೇವರೇ, ನೀವು ಅದಕ್ಕೆ ಬೇಕಾದ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ದೇವರೇ. ನಿಮಗೆ ಆರಾಧನೆ ಅರ್ಪಿಸುತ್ತೇನೆ ದೇವರೇ. ನಿಮಗೆ ಮಹಿಮೆ ಸಲ್ಲಿಸುತ್ತೇನೆ ಕರ್ತನೆ. ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ ಕರ್ತನೆ. ಓ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ದೇವರು ತಾನೇ ಮನುಷ್ಯನಾಗಿ ನರಾವತಾರ ಎತ್ತಿ ಈ ಲೋಕಕ್ಕೆ ಬರುವ ಹಾಗೆ ಕರ್ತನೆ, ನೀವು ಮನಸ್ಸು ಮಾಡಿದನ್ನು ನಾವು ದೇವರೇ ನೆನಪು ಮಾಡಿಕೊಳ್ಳುತ್ತಾ ಇದ್ದೇವೆ. ದೇವರು ಲೋಕದ ಮೇಲೆ ಪ್ರೀತಿ ತೋರಿ ಆ ಪರಲೋಕವನ್ನು ಬಿಟ್ಟು ಆ ಮಹಿಮಾ ಪದವಿಯನ್ನು ಬಿಡಲಲ್ಲೇನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ಈ ಲೋಕಕ್ಕೆ ಬಂದಿರುವುದನ್ನು ನಾವು ನೆನಪು ಮಾಡುತ್ತೇನೆ ಸ್ವಾಮಿ. ನಾವು ಅದನ್ನು ನೆನೆಸಿ ನಿಮ್ಮನ್ನು ಸ್ತುತಿಸುತ್ತೇನೆ ದೇವರೇ, ನಿಮ್ಮನ್ನು ಆರಾಧಿಸುತ್ತೇನೆ ದೇವರೇ, ನಿಮ್ಮನ್ನು ಘನಪಡಿಸುತ್ತೇನೆ ದೇವರೇ. ಕರ್ತನೇ, ನೀವು ಮನುಷ್ಯನಾಗಿ ಭೂಮಿಗೆ ಬರುವಾಗ ಆ ಬೆತ್ಲೆಹೇಮಿನೆಂಬ ಆ ಚಿಕ್ಕ ಪಟ್ಟಣದಲ್ಲಿ ಒಂದು ಗೋದಲಿಯಲ್ಲಿ ಚಿಕ್ಕ ಮಗುವಾಗಿ ಮಲಗಿರುವಾಗ ದೇವ ದೂತರುಗಳು ದೇವರೇ ನಿಮ್ಮನ್ನು ಕೊಂಡಾಡಿದ ಹಾಗೆ ನಾವು ನಿಮ್ಮನ್ನು ಕೊಂಡಾಡಲಿಕ್ಕಾಗಿ, ನಿಮ್ಮನ್ನು ಮಹಿಮೆ ಪಡಿಸಲಿಕ್ಕಾಗಿ ನಮ್ಮನ್ನು ಸಮರ್ಪಿಸುತ್ತೇನೆ. ಹಾಗೆಯೇ ಆ ಕುರಿ ಮೇಯಿಸ್ತಾ ಇರುವಂತ ಆ ಕುರುಬರು ಬಂದು ಅಲ್ಲಿ ದೇವರೇ ನಿಮಗೆ ಅಡ್ಡ ಬಿದ್ದು ನಿಮ್ಮನ್ನು ನಮಸ್ಕಾರ ಮಾಡಿದ ಹಾಗೆ ನಾವು ಕೂಡ ದೇವರೇ ಈ ಮುಂಜಾನೆಯಲ್ಲಿ ನಿಮ್ಮನ್ನು ನಮಸ್ಕಾರ ಮಾಡಲಿಕ್ಕಾಗಿ ನಿಮ್ಮ ಮುಂದೆ ಸಮರ್ಪಿಸುತ್ತೇನೆ ಕರ್ತನೆ. ಮೋಡನ ದೇಶದ ಜೋಯಿಸರು ಮತ್ತು ಬಂಗಾರದಲ್ಲಿಯೂ ಮತ್ತು ಅದೇ ತರ ರಕ್ತ ಬೋಳಗಳಲ್ಲಿ ಧೂಪಗಳಲ್ಲಿ ಕರ್ತನೆ ನಿಮ್ಮನ್ನು ಬಂದು ಸನ್ಮಾನಿಸಿ ಗೌರವಿಸಿದ ಹಾಗೆ ನಾವು ಸ್ತುತಿ ಸ್ತೋತ್ರಗಳೆಂಬ ಸನ್ಮಾನದಿಂದ ನಿಮ್ಮನ್ನು ಗೌರವಿಸುವ ಹಾಗೆ ಈ ಮುಂಜಾನೆ ನಿಮ್ಮ ಮುಂದೆ ಸಮರ್ಪಿಸುತ್ತೇನೆ. ಇನ್ನು ಮುಂದಿನ ಸಮಯ ನಾವು ನಿಮ್ಮನ್ನು ಹಾಡಿ ಆರಾಧಿಸುವಾಗ, ನಾವು ನಿಮ್ಮನ್ನು ಘನಪಡಿಸುವಾಗ, ನಾವು ನಿಮ್ಮನ್ನು ಮಹಿಮೆ ಪಡಿಸುವಾಗ ಅದು ಸ್ವರ್ಗ ಸಂತೋಷಿಸುವುದಾಗಿರಲಿ, ಪರಲೋಕ ಆನಂದಿಸುವುದಾಗಿರಲಿ. ಓ ದೇವರ ಪರಲೋಕದಲ್ಲಿ ದೇವರಿಗೆ ಸಮಾಧಾನ, ಭೂಲೋಕದಲ್ಲಿ ಮನುಷ್ಯರೊಳಗಡೆ ಸಂತೋಷ ಎಂದು ಹೇಳಿದ ಹಾಗೆ ಸ್ವರ್ಗದಲ್ಲಿ ಮಹಿಮೆಯಾಗಲಿ, ಭೂಮಿಯಲ್ಲಿ ಸಂತೋಷವೂ ಸಮಾಧಾನವೂ ಆಗಲಿ. ಕರ್ತನೇ, ಕೂಡಿ ಬಂದ ಎಲ್ಲರನ್ನು ಕರ್ತನ ಆಶೀರ್ವದಿಸು. ಬರಬೇಕಾದವರನ್ನು ಕೂಡ ಕರ್ತನ ಆಶೀರ್ವದಿಸಿರಿ. ಕರ್ತನೇ, ಅಭಿಷಿಕ್ತ ಸೇವಕರು ಸಂದೇಶಕ್ಕಾಗಿ ಎದ್ದು ನಿಲ್ಲುವಾಗ ಅಲ್ಲಿ ಅದ್ಭುತವಾದ ಬಿಡುಗಡೆಗಳು ಕಾಣಲಿ. ರೋಗಿಗಳು ಸೌಖ್ಯವಾಗಬೇಕು, ದುರಾತ್ಮ ಪೀಡಿತರು ಬಿಡುಗಡೆಯಾಗಬೇಕು, ಮನ ಸಂಗಡಗಳಲ್ಲಿರುವರು ಸ್ವಸ್ಥತೆ ಹೊಂದಿಕೊಳ್ಳಬೇಕು. ನಿನ್ನ ಪರಿಶುದ್ಧ ನಾಮ ಎಲ್ಲದರಲ್ಲಿ ಮಹಿಮೆ ಹೊಂದಿಕೊಳ್ಳಬೇಕು. ನಮ್ಮ ರಕ್ಷಕನು ನಮ್ಮ ಒಡೆಯನೂ ಆಗಿರುವಂಥ
ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಪರಲೋಕದ ತಂದೆಯಾದ ದೇವರೇ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವರ್ಷಗಳ ಹಿಂದೆ ಶೋಭಾ ಕಂಪನಿಯಲ್ಲಿ ಒಂದು ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಿದವರೇ ಇವತ್ತು ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಆಗಿ ಬಂದಿದ್ದಾರೆ. ಹಲ್ಲೆಲೂಯಾ. ನಮ್ಮ ಸಭೆಗೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದಿರುವಂಥ ಕನಸೇವಕರು ಪಾಸ್ಟರ್ ಸಂತೋಷ್ ಎಂಬವರು. ಅವರು ಕೇರಳದ ಮಲಪ್ಪುರಂ ಡಿಸ್ಟಿಕ್ಕಲ್ಲಿ ಅವರು ಸ್ವಂತ ಊರು. ಹಲವಾರು ಸ್ಥಳಗಳಲ್ಲಿ ಕರ್ತನ ಸೇವೆಯಲ್ಲಿ ಉಪಯೋಗಿಸಪಡುವಂಥ ಸೇವಕರು. ಮೊನ್ನೆ ನಾವು ಆಹ್ವಾನ ಮಾಡುವ ಹೋದ ಗುರುವಾರ ತನಕ ಅವರು ದುಬಾಯಿಯಲ್ಲಿ ದೇವರ ಸೇವೆಯಲ್ಲಿದ್ದರು, ಸೌದಿ ಅರೇಬಿಯಲ್ಲಿ ದೇವರ ಸೇವೆಯಲ್ಲಿದ್ದವರು ಮತ್ತು ಹಲವಾರು ಹೊರಗಡೆ ದೇಶಗಳಲ್ಲೆಲ್ಲ ಸೇವೆಯಲ್ಲಿರುವಂಥ ಕನಸೇವಕರು ಇವತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ದೇವ ಸೇವಕರನ್ನು ನಾವು ಈಗ ಸಭೆಗೆ ಸುಸ್ವಾಗತ ಮಾಡಿಕೊಳ್ಳೋಣ. നമ്മുടെ സഭയിലേക്ക് കടന്നു വന്ന ബഹുമാന്യനായ പാസ്റ്റർ സന്തോഷ് പാസ്റ്ററെ സ്നേഹപൂർവ്വം മുമ്പിലത്തെ ശുശ്രൂഷയിലേക്ക് സ്വാഗതം ചെയ്യുന്നു. കർത്താവിൻ്റെ നാമത്തിൽ എല്ലാവർക്കും എൻ്റെ സ്നേഹവന്ദനത്തെ അറിയിച്ചുകൊള്ളുന്നു. ಕರ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಯನ್ನು ಹೇಳ್ತಾ ಇದ್ದೇನೆ. ഇന്ന് ലോകം മുഴുവനും കർത്താവിൻ്റെ ജന്മദിനം ആഘോഷിച്ചുകൊണ്ടിരിക്കുകയാണ്. ಇವತ್ತು ಲೋಕದ ಎಲ್ಲೆಡೆಯೂ ಕರ್ತನ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ഹല്ലേലൂയ. ಹಲ್ಲೆಲೂಯ. യഹൂദന്മാരുടെ രാജാവായി പിറന്നവൻ എവിടെയാണ്? ಯೆಹೂದ್ಯರ ರಾಜನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? മത്തായിയുടെ സുവിശേഷം 2-ാമത്തെ അധ്യായം 2-ാമത്തെ വാക്യം. ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 2ನೇ ವಾಕ್ಯ. അവൻ യഹൂദന്മാരുടെ രാജാവായി പിറന്നു. ಆತನ ಯೆಹೂದ್ಯರ ರಾಜನಾಗಿ ಜನಿಸಿದ್ದಾನೆ. വിദ്വാൻമാർ കൊട്ടാരത്തിലേക്ക് ചെന്നിട്ട് ചോദിക്കുകയാണ്. ಜ್ಞಾನಿಗಳು ಅರಮನೆಗೆ ಹೋಗಿ ಕೇಳ್ತಾ ಇದ್ದಾರೆ. രാജാവിനോട് ചോദിക്കുകയാണ്, ರಾಜನ ಹತ್ರ ಜ್ಞಾನಿಗಳಿಗೆ ಕೇಳ್ತಾ ಇದ್ದಾರೆ, യഹൂദന്മാരുടെ രാജാവായി പിറന്നവൻ എവിടെ? ಯೆಹೂದ್ಯರ ರಾಜನಾಗಿ ಹುಟ್ಟಿದವನು ಎಲ್ಲಿ? ഹല്ലേലൂയ. 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 അവൻ സന്തോഷത്തോടും സമാധാനത്തോടും ഇരിപ്പാൻ ദൈവനാമത്തിൽ ഓർപ്പിക്കുന്നു. ಎಲ್ಲರೂ ಸಂತೋಷದಿಂದಲೂ ಸಮಾಧಾನದಿಂದಲೂ ಕೂತುಕೊಳ್ಳಿ ಎಂದು ದೇವರ ಹೆಸರಿನಲ್ಲಿ ನಾನು ಜ್ಞಾಪಕಿಸ್ತಾ ಇದ್ದೇನೆ. ഈ എവലി മിഷൻ സഭയുടെ പാസ്റ്ററായിരിക്കുന്ന പ്രിയ സണ്ണി പാസ്റ്ററേയും പ്രിയ ദാസി ഡെയ്സി ആൻറ്റിയെയും ദാനമായി കൊടുത്ത മക്കൾ ഏഞ്ചൽ എലിസബത്തിനെയും ഈ സഭയുടെ അംഗങ്ങളായി നിൽക്കുന്ന എല്ലാ പ്രിയപ്പെട്ടവർ കർത്താവായ യേശു ക്രിസ്തുവിന്റെ നാമത്തിൽ എൻ്റെ സ്നേഹവന്ദനത്തെ അറിയിച്ചുകൊള്ളുന്നു. ಹೆವೆನ್ ಮಿಷನ್ ಸಭೆಯ ಸೇವಕರಿಗೂ ವಿಶ್ವಾಸಿಗಳ ಕುಟುಂಬಗಳಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ಪ್ರೀತಿಯ ವಂದನೆಯನ್ನು ಹೇಳ್ತಾ ಇದ್ದೇನೆ. ഹല്ലേലൂയ. 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 ഈ കർത്താവായ യേശു ക്രിസ്തുവിനെ ഇന്ന് നിങ്ങളുടെ മധ്യത്തിൽ പ്രസന്റ് ചെയ്യുവാൻ കർത്താവ് നൽകിയ നല്ല അവസരത്തിനായി ഞാൻ കർത്താവിനെ വാഴ്ത്തുകയാണ്. ಈ ಕರ್ತನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲು ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ. ചില വർഷങ്ങൾക്ക് മുമ്പ് ജിഗണി പ്രദേശത്ത് ശോഭ കമ്പനിയോടുള്ള ബന്ധത്തിൽ ജോലിക്കായി ഞാൻ കടന്നു വന്നത് ഓർക്കുകയാണ്. ಕೆಲ ವರ್ಷಗಳ ಹಿಂದೆ ಜಿಗಣಿಯಲ್ಲಿ ಶೋಭಾ ಕಂಪನಿಯಲ್ಲಿ ಕೆಲಸಕ್ಕೋಸ್ಕರ ಬಂದದ್ದನ್ನು ನಾನು ಈಗಲೂ ನೆನೆಸ್ತಾ ಇದ್ದೇನೆ. ആ കമ്പനിയിൽ സൺഡേ ആരാധനയ്ക്ക് ആരെയും വിടുകയില്ലായിരുന്നു. ಆ ಕಂಪನಿಯಲ್ಲಿ ಸಂಡೇ ಆರಾಧನೆಗೆ ಯಾರನ್ನು ಬಿಡ್ತಾ ಇರಲಿಲ್ಲ. എനിക്ക് ദൈവത്തെ ആരാധിക്കാൻ പോകുന്നത് കൊണ്ട് ನನಗೆ ದೇವರಿಗೆ ಆರಾಧನೆಗೆ ಹೋಗ್ಲಿಕ್ಕೆ ಕಾರಣ ആ കമ്പനിയിലെ ആ ഓണർ എനിക്ക് പണം തരില്ല. ಆ ಕಂಪನಿಯ ಓನರ್ ನನಗೆ ದುಡ್ಡು ಕೊಡಲ್ಲ. ഞാൻ രാവിലെ 4 മണിക്ക് എണ്ണീറ്റ് ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು, അന്ന് ഇലക്ട്രോണിക് സിറ്റിയാണ് ഒരു സഭയുള്ളത്. ಅವತ್ತು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಸಭೆ ಇರೋದು. ഈ ജിഗണി പ്രദേശത്ത് നിന്ന് ಈ ಜಿಗಣಿ ಪ್ರದೇಶದಿಂದ കാലിൽ ചെരുപ്പ് പോലും ഇല്ലാതെ ಕಾಲಲ್ಲಿ ಒಂದು ಚಪ್ಪಲು ಕೂಡ ಇಲ್ಲ. ഞാൻ രാവിലെ നടന്നുപോയി അവിടെ ആരാധനയ്ക്ക് ചെല്ലും. ನಾನು ಬೆಳಗ್ಗೆ ನಡೆದು ಹೋಗಿ ಅಲ್ಲಿ ಆರಾಧನೆಗೆ ಹೋಗುತ್ತೇನೆ. ആരാധന 12 മണി 12:30ക്ക് തീരും. ಆರಾಧನೆ 12 ಗಂಟೆ 12ವರೆಗೆ ಮುಗಿಯುತ್ತದೆ. ആ ഭയങ്കര ചൂടുള്ള സമയത്ത് ಬಹಳ ಶೆಕೆ ಇರುವ ಸಮಯದಲ್ಲಿ ഞാൻ ചെരുപ്പിടാതെ നടന്ന് ഈ ജിഗണി പ്രദേശത്ത് വരും. ನಾನು ಚಪ್ಪಲ್ ಹಾಕದೆ ನಡೆದು ಜಿಗಣಿ ಪ್ರದೇಶಕ್ಕೆ ಬರ್ತೇನೆ. അതെന്റെ കാലെല്ലാം നന്നായിട്ട് വെയിലത്ത് കൊമളിച്ചിരുന്നു. ಆವತ್ತು ನನ್ನ ಕಾಲೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ತುಳಿದದರಿಂದ ಊದಿಕೊಂಡಿತ್ತು, ಅದು ಊದಿಕೊಂಡಿತ್ತು.
ഹല്ലേലൂയ. Hallelujah. അന്ന് ഞാൻ കരഞ്ഞുകൊണ്ടാണ് ആരാധനയ്ക്ക് പോയത്. ಅವತ್ತು ನಾನು ಹತ್ತುಕೊಂಡು ಆರಾಧನೆಗೆ ಹೋದೆ. എന്നാൽ ഇന്ന് പകൽക്കാലം ഈ ജിഗ്നി പ്രദേശത്ത് എനിക്കിവിടെ നിങ്ങളുടെ ഇത്രയും ദൈവജനത്തിന് കൂടെ നിന്ന് കർത്താവിനെ സ്തുതിക്കുവാൻ തന്ന നല്ല അവസരമോർത്ത് ഞാൻ കർത്താവിനെ വാഴ്ത്തുകയാണ്. ಆದರೆ ಇವತ್ತು ಈ ಜಿಗಣಿ ಪ್ರದೇಶದಲ್ಲಿ ಇಷ್ಟು ಜನರ ಮುಂದೆ ನಿಂತುಕೊಂಡು ಚೆನ್ನಾಗಿ ಆರಾಧನೆ ಮಾಡಲಿಕ್ಕೆ ದೇವರು ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ഹല്ലേലൂയ. ಹಾಲೆಲೂಯ. ഇന്ന് ഇവിടെ അവൻ രോഗസൗഖ്യങ്ങൾ നടക്കാൻ പോകുകയാണ്. ಇವತ್ತು ಇಲ್ಲಿ ನಿಮ್ಮ ಮಧ್ಯದಲ್ಲಿ ಒಂದು ರೋಗ ಸೌಖ್ಯ ನಡೀಲಿಕ್ಕೆ ಹೋಗ್ತಾ ಇದೆ. അവൻ പൈശാചിക ശക്തികൾ വിട്ടുപോകാൻ പോകുകയാണ്. ಸೈತಾನನ ಶಕ್ತಿಗಳು ಬಿಟ್ಟು ಹೋಗ್ಲಿಕ್ಕೆ ಹೋಗ್ತಾ ಇದೆ. അവൻ ക്ഷുദ്ര ശക്തികൾ വിട്ടുപോകാൻ പോകുകയാണ്. ಎಲ್ಲ ಮಾಟ ಮಂತ್ರ ಶಕ್ತಿಗಳು ಬಿಟ್ಟು ಹೋಗ್ಲಿಕ್ಕೆ ಹೋಗ್ತಾ അവൻ ಇದೆ. ദേശത്തിന് മേൽ വലിയ വിടുതൽ സംഭവിക്കാൻ ಈ പോകുകയാണ്. ದೇಶದ ಮೇಲೆ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿಕ್ಕೆ ಹೋಗ್ತಾ ಇದೆ. ഇന്ന് പകൽ പരിശുദ്ധാത്മാവ് നിങ്ങളുടെ നടുവിലേക്ക് ഇറങ്ങി വരാൻ പോകുകയാണ്. ಈ ಹಗಲೊತ್ತು ಪವಿತ್ರಾತ್ಮರು ನಿಮ್ಮ ಮಧ್ಯದಲ್ಲಿ ಇಳಿದು ಬರ್ಲಿಕ್ಕೆ ಹೋಗ್ತಾ അവൻ ಇದ್ದಾರೆ. നിങ്ങൾ പ്രാർത്ഥിച്ചുകൊണ്ടിരുന്നു. ನೀವು ಪ್ರಾರ್ಥನೆಯಲ್ಲಿ ಕೂತುಕೊಳ್ಳಿ. നിങ്ങളുടെ ഹൃദയത്തിന് വേദനകൾ അറിഞ്ഞുകൊണ്ട് ദൈവം ഇന്ന് പകൽ പ്രവർത്തിക്കാൻ പോകുകയാണ്. ನಿಮ್ಮ ಹೃದಯದ ನೋವುಗಳನ್ನು ಅರಿತಾತನೇ ಈ ಹಗಲೊತ್ತು ನಿಮಗೋಸ್ಕರ ಕಾರ್ಯ ಮಾಡುವವನಾಗಿರುತ್ತಾನೆ. ആരൊക്കെ വളരെ ഭാരത്തോടെ ഇവിടെ വന്നിരിപ്പുണ്ട്. ಯಾರೋ ಕೆಲವರು ತುಂಬಾ ಭಾರದಿಂದ ಇಲ್ಲಿ ಬಂದು ചില ಕೂತುಕೊಂಡಿದ್ದೀರಾ. കടഭാരങ്ങൾ ദൈവം മാറ്റാൻ പോകുകയാണ്. ಕೆಲ ಸಾಲದ ಕಷ್ಟಗಳಿಂದ ದೇವರು ಬಿಡಿಸಲಿಕ್ಕೆ ಹೋಗ್ತಾ ചില ಇದ್ದಾರೆ. നടുവിന്റെ രോഗങ്ങൾ ദൈവം നീക്കാൻ പോകുകയാണ്. ಕೆಲ ಸೊಂಟದ ನೋವುಗಳನ್ನು ದೇವರು ಬಿಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. മാരക രോഗങ്ങൾ ദൈവം സൗഖ്യമാക്കാൻ പോകുകയാണ്. ಮಾರಕವಾದ ರೋಗಗಳಿಂದ ದೇವರು ಬಿಡಿಸಲಿಕ್ಕೆ ಹೋಗ್ತಾ ಇದ್ದಾರೆ. ഹല്ലേലൂയ. ಹಾಲೆಲೂಯ. എന്റെ യേശു രാജാവ് സ്തുതികളിൽ വസിക്കുന്ന ദൈവമാണ്. ನನ್ನ ಯೇಸುರಾಜನು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವ നിങ്ങൾ ದೇವರಾಗಿದ್ದಾನೆ. ഇരുന്ന് സ്തുതിക്കുമ്പോൾ തന്നെ നിങ്ങളുടെ അരികിലേക്ക് പരിശുദ്ധാത്മാവ് ഇറങ്ങി വരും. ನೀವಿದ್ದು ಸ್ತುತಿಸುವಾಗಲೇ ನಿಮ್ಮ ಮಧ್ಯದಲ್ಲಿ ಪವಿತ್ರಾತ್ಮರು ಇಳಿದು അവൻ ಬರ್ತಾರೆ. നിങ്ങളുടെ ചരിത്രത്തെ ഇന്ന് പകൽ ദൈവം മാറ്റാൻ പോകുകയാണ്. ನಿಮ್ಮ ಚರಿತ್ರಗಳನ್ನು ಈ ಹಗಲೊತ್ತು ಯೇಸು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾರೆ. നിങ്ങളുടെ അതിരിനെ ദൈവം മാറ്റാൻ പോകുകയാണ്. ನಿಮ್ಮ ಬಾಯಿಗಳನ್ನು ದೇವರು ಬದಲಾಯಿಸಲಿಕ್ಕೆ ಹೋಗ್ತಾ ಇದ್ದಾರೆ. നിങ്ങളുടെ സ്ഥിതികൾക്ക് ദൈവം ഒരു മാറ്റം വരുത്താൻ പോകുകയാണ്. ನಿಮ್ಮ ಸ್ಥಿತಿಗಳಿಗೆ ದೇವರೊಂದು ಬದಲಾವಣೆ ಕೊಡ್ಲಿಕ್ಕೆ ಹೋಗ್ತಾ നിങ്ങളുടെ ಇದ್ದಾರೆ. പേര് ദൈവം മാറ്റാൻ പോകുകയാണ്. ನಿಮ್ಮ ಹೆಸರನ್ನು ಯೇಸು ಕ್ರಿಸ್ತನು ಬದಲಾಯಿಸ್ತಾರೆ. ഹല്ലേലൂയ. ಹಾಲೆಲೂಯ. അത് ശക്തിയോടെ രാജാവിനെ സ്തുതിച്ചാടെ. ಬಹಳ ಶಕ್ತಿಯಿಂದ ಯೇಸುವನ್ನು ಸ್ತುತಿಸಿರಿ. ഹല്ലേലൂയ. എന്റെ 8ാം ക്ലാസ് വിദ്യാഭ്യാസമുള്ളപ്പോൾ ನಾನು 8ನೇ ಕ್ಲಾಸ್ ಅಲ್ಲಿ ಓದುತ್ತಾ ಇರುವಾಗ ആകെ വെച്ച് മാർക്ക് 17 മാർക്കാണ്. ಒಟ್ಟಾಗಿ ಸಿಕ್ಕಿದ ಮಾರ್ಕು 17 ಮಾರ್ಕ್ ಆಗಿತ್ತು. 9ാം ക്ലാസ്സിൽ സന്തോഷ് എന്ന് മലയാളത്തിൽ പേരെഴുതാൻ അറിയാതെ ഞാൻ സന്ദേശ് എന്ന് എഴുതി വെച്ചവനാണ്. 9ನೇ ಕ್ಲಾಸ್ ಅಲ್ಲಿ ಸಂತೋಷ್ ಅಂತ ಹೆಸರು ಬರ್ಲಿಕ್ಕಾಗದೆ ಸಂದೇಶ್ ಅಂತ ಹೆಸರು ಬರೆದವನು ನಾನು. ആമേൻ. 10ാം ക്ലാസ്സിൽ ഞാൻ തോറ്റുപോയവനാണ്. 10ನೇ ಕ್ಲಾಸ್ ಅಲ್ಲಿ ನಾನು ಸೋತು ಹೋದವನು. ആമേൻ. എന്റെ കുടുംബത്തിൽ 28 കൊച്ചുമക്കളിൽ വിദ്യാഭ്യാസമില്ലാത്തത് എനിക്കായിരുന്നു. ನನ್ನ ಕುಟುಂಬದಲ್ಲಿ 28 ಮೊಮ್ಮಕ್ಕಳಲ್ಲಿ ವಿದ್ಯಾಭ್ಯಾಸ ಇಲ್ಲದ ಒಬ್ಬನೇ ಮಗನು ನಾನಾಗಿದ್ದೆನು. ഹല്ലേലൂയ. ಹಾಲೆಲೂಯ. യേശുവിനെ സ്വന്തം രക്ഷിതാവായി സ്വീകരിച്ചപ്പോൾ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದಾಗ അവനെ എന്റെ രാജാവായി അംഗീകരിച്ചപ്പോൾ ಆತನನ್ನು ನನ್ನ ರಾಜನಾಗಿ ಅಂಗೀಕರಿಸಿದಾಗ അവൻ എന്റെ രക്ഷകനായി അംഗീകരിച്ചപ്പോൾ ಆತನನ್ನು ನನ್ನ ರಕ್ಷಕನಾಗಿ ಅಂಗೀಕರಿಸಿದಾಗ എന്റെ ജീവിതത്തിൽ ആ രാജാവ് കയറി വന്നു. ನನ್ನ ಜೀವಿತದಲ್ಲಿ ಆ ರಾಜನು ಹತ್ತಿ ಬಂದನು. ഹല്ലേലൂയ. ಹಾಲೆಲೂಯ. തിരുവചനത്തിൽ ഒരു വാചനമുണ്ട്. ಸತ್ಯವೇದದಲ್ಲಿ ಒಂದು ವಾಕ್ಯವಿದೆ. ആമേ. സങ്കീർത്തനം 111 അധ്യായം. ಕೀರ್ತನೆಗಳು 111ನೇ ಅಧ್ಯಾಯ. ആമേ. 11ാമത്തെ വാക്യത്തിലുണ്ട്. 11ನೇ ವಾಕ್ಯದಲ್ಲಿ ಹೀಗೆ ಇದೆ. കന്നഡ ബൈബിൾ അത് 10 വാക്യമായിരിക്കും. ಕನ್ನಡ ಬೈಬಲ್ ಅಲ್ಲಿ ಅದು 10ನೇ വാക്യം ഞാൻ പറയാം. ವಾಕ್ಯ ಹೀಗಿದೆ. യഹോവ ഭക്തി ജ്ഞാനത്തിന്റെ ആരംഭമാകുന്നു. ಯೆಹೋವನ ಭಕ್ತಿಯು ಜ್ಞಾನಕ್ಕೆ ಪ್ರಾರಂಭ. അവ ആചരിക്കുന്ന എല്ലാവർക്കും നല്ല ബുദ്ധിയുണ്ട്. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ഹല്ലേലൂയ. ಹಾಲೆಲೂಯ. ഈ വചനം ദൈവത്തിന്റെ ആത്മാവിനെ പഠിപ്പിക്കുവാനിടയായി തീർന്നു. ಈ ವಾಕ್ಯವನ್ನು ದೇವರ ಆತ್ಮನು ನನಗೆ ಕಲಿಸ್ತಾ ಇದ್ರು. ആമേ. 10ാം ക്ലാസ്സിൽ തോറ്റുപോയി. 10ನೇ ಕ್ಲಾಸ್ ಅಲ್ಲಿ ಸೋತು ಹೋದೆ. ഞാൻ രണ്ടാമത് പഠിക്കുവാൻ ആഗ്രഹിക്കുകയാണ്. ನಾನು 2ನೇ ಸಾರಿ ಬರಲಿಕ್ಕೆ ಇಷ್ಟಪಡ್ತಾ എല്ലാ ಇದ್ದೆ. ടെസ്റ്റ് പുസ്തകത്തിന് മേലും കൈവച്ചിട്ട് ഞാൻ ഈ വചനം പറയും. ಎಲ್ಲ ಪುಸ್ತಕಗಳ ಮೇಲೆ ಕೈ ಇಟ್ಟು ನಾನು ಈ ವಾಕ್ಯ ಹೇಳ್ತಾ ಇದ್ದೆ. യഹോവ ഭക്തി ജ്ഞാനത്തിന്റെ ആരംഭം. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. അവ ആചരിക്കുന്ന എല്ലാവർക്കും നല്ല ബുദ്ധിയുണ്ട്. ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. 3 മാസത്തിന്റെ ഉള്ളിൽ 3 ತಿಂಗಳ ಒಳಗಾಗಿ ദൈവം എന്നെ മലയാളം പഠിപ്പിച്ചു. ದೇವರು ನನಗೆ ಮಲಯಾಳಂ ಕಲಿಸಿದರು. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ഞാൻ SLC പരീക്ഷ എഴുതും
എഴുതുവാൻ ആരംഭിക്കുകയാണ്. ನಾನು SLC ಎಕ್ಸಾಮ್ ಬರೀಲಿಕ್ಕೆ ಪ್ರಾರಂಭಿಸ್ತಾ ಇದ್ದೇನೆ. ഹല്ലേലൂയ. ಹಲ್ಲೆಲೂಯ. ഇവിടെ നേരത്തെ പാടി യഹോവ നീസി എന്ന്. ಈಗ ಇಲ್ಲಿ ಮುಂದೆ ಹಾಡಿದ್ರೆ ಯೆಹೋವ ನಿಸ್ಸಿ ಎಂದು. യഹോവ എന്റെ ജയത്തിന്റെ കൊടി. ಯೆಹೋವನ ನನ್ನ ಜಯದ ಧ್ವಜ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ಹಲ್ಲೆಲೂಯ. ആ പാട്ട് ഇങ്ങനെയാണ്. ಆ ಹಾಡು ಹೀಗಿದೆ. ഭൂനിവാസികളെ കരങ്ങളടിച്ച് ആരാധിക്കാമോ? ಚಪ್ಪಾಳೆಯನ್ನು ತಟ್ಟಿ ಆರಾಧಿಸೋಣ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯ ಎಂದು ಇರುವುದು, ಆತ ವಲ್ಲಭನು, ದಯ ಎಂದು ಇರುವುದು. ಓ ನಿವಾಸಿಗಳೇ, ಯೇಸುವನ್ನು ಸ್ತುತಿಸಿರಿ. ഹല്ലേലൂയ. ಹಲ್ಲೆಲೂಯ. പാട്ടുകൾ പാടി ആരാധിക്കുവാൻ നമുക്ക് സമയം പോരാ. ಹಾಡುಗಳನ್ನು ಹಾಡಿ ಆರಾಧಿಸಲು ನಮಗೆ ಸಮಯ ಸಾಲದು. ഹല്ലേലൂയ. ಹಲ್ಲೆಲೂಯ. ആ കർത്താവ് എന്നെ SLC പരീക്ഷയിൽ പാസ്സാക്കി. ಆ ಕರ್ತನಾದ ಯೇಸು ಕ್ರಿಸ್ತನು ನನ್ನನ್ನು SLC ಎಕ್ಸಾಮ್ ಅಲ್ಲಿ ಪಾಸ್ ಮಾಡಿಸಿ. 9ാം ക്ലാസ്സിൽ എഴുതുവാൻ അറിയാത്തവൻ, 9ನೇ ಕ್ಲಾಸ್ ಅಲ್ಲಿ ಹೆಸರು ಬರಲಿಕ್ಕೆ ಗೊತ್ತಿಲ್ಲದವನಾದ ആമേൻ, ನನ್ನನ್ನು SLC പരീക്ഷയിൽ കർത്താവ് എനിക്ക് അവൻ ജയം നൽകുവാനിടയായി തീർന്നു. SLC ಎಕ್ಸಾಮ್ ಅಲ್ಲಿ ದೇವರು ನನಗೆ ಜಯವನ್ನು ಕೊಟ್ಟರು. ആമേൻ. ಆಮೆನ್. 8ാം ക്ലാസ്സിൽ തോറ്റ ഞാൻ അവൻ +1 പോകുവാനിടയായി തീർന്നു. 8ನೇ ಕ್ಲಾಸ್ ಅಲ್ಲಿ ಸೋತ ನಾನು ಫಸ್ಟ್ PUC ಗೆ ಹೋಗ್ಲಿಕ್ಕೆ ആമേൻ. ದೇವರು +1 ಸಹಾಯ ಮಾಡಿದ್ರು. ആമേൻ കോളേജിൽ എനിക്ക് ആ കോളേജിൽ ഏറ്റവും വലിയ മാർക്കായിരുന്നു. ಓ ಫಸ್ಟ್ PUC ಅಲ್ಲಿ ಆ ಕಾಲೇಜ್ ಅಲ್ಲಿ ಎಲ್ಲರಿಗಿಂತ ಅತ್ಯುತ್ತಮವಾದ ಮಾರ್ಕ್ ಅನ್ನು ತೆಗೆದುಕೊಳ್ಳಲು ದೇವರು ಸಹಾಯ ആമേൻ. ಮಾಡಿದರು. +2 പരീക്ഷയിലും കർത്താവ് എനിക്ക് ഉന്നത വിജയം തന്നു. ಸೆಕೆಂಡ್ PU ಅಲ್ಲೂ ದೇವರು ನನಗೆ ಉನ್ನತ ವಿಜಯವನ್ನು ಕೊಟ್ಟರು. ആമേൻ. ബികോമിലേക്കും കർത്താവ് എന്നെ നടത്തി. BCom ಗೆ ದೇವರು ನನ್ನನ್ನು ನಡೆಸಿದರು. ആമേൻ. നിങ്ങളുടെ തലമുറയ്ക്ക് വിദ്യാഭ്യാസമില്ലെങ്കിൽ, ನಿಮ್ಮ ತಲೆಮಾರುಗಳಿಗೆ ವಿದ್ಯಾಭ್ಯಾಸ ಇಲ್ಲದಿದ್ದರೆ, അക്ഷരജ്ഞാനമില്ലെങ്കിൽ, ಅಕ್ಷರದ ಜ್ಞಾನವಿಲ್ಲದಿದ್ದರೆ, അക്ഷരവിദ്യ ഇല്ലെങ്കിൽ, ಅಕ್ಷರದ ವಿದ್ಯೆ ಇಲ್ಲದಿದ್ದರೆ, അവൻ സങ്കീർത്തനം 111 വാക്യം വെച്ച് പ്രാർത്ഥിക്കൂ. ಓ ಕೀರ್ತನೆಗಳು 111 10ನೇ ವಾಕ್ಯವಿಟ್ಟು ಪ್ರಾರ್ಥಿಸಿರಿ. അവൻ ദൈവം നിന്റെ കുഞ്ഞിനെ, നിന്റെ തലമുറയെ മാനിക്കുവാനിടയായി തീരും. ದೇವರು ನಿನ್ನನ್ನು ನಿನ್ನ ಮಕ್ಕಳನ್ನು ಆಶೀರ್ವದಿಸಲಿಕ್ಕೆ ഹല്ലേലൂയ. ಕಾರಣವಾಗಿದೆ. യഹൂദന്മാരുടെ രാജാവായി പിറന്നവൻ എവിടെയാണ്? यहूदी की राज किधर पैदा हुआ है? ഹല്ലേലൂയ. हालेलूया. യേശു ക്രിസ്തു ಯೇಸು ಕ್ರಿಸ್ತನು മറിയയുടെ ഉദരത്തിൽ വരുന്നതിന് മുമ്പ്, ಮರಿಯನ ಗರ್ಭದಲ್ಲಿ ಬರಲಿಕ್ಕಿಂತ ಮುಂಚಿತವಾಗಿ യേശു ക്രിസ്തു ഭൂമിയിൽ ഉണ്ടായിരുന്നു. ಯೇಸು ಕ್ರಿಸ್ತನು ಭೂಮಿಯಲ್ಲಿದ್ದರು. ആമേൻ. ಆಮೆನ್. ഒരിക്കൽ കൂടി പറയാം. ಇನ್ನೊಂದು ಸಾರಿ ಕೂಡ ಹೇಳ್ತೇನೆ. യേശു ക്രിസ്തു ಯೇಸು ಕ್ರಿಸ್ತರು കന്യകയിൽ പൂജാതൻ ആകുന്നതിന് മുമ്പ്, ಕನ್ನಿಕೆಯಲ್ಲಿ ರೂಪುಗೊಳ್ಳುವುದಕ್ಕಿಂತ ಮುಂಚಿತವಾಗಿಯೇ ഈ ഭൂമിയിൽ ഉണ്ടായിരുന്നു. ಈ ಭೂಮಿಯಲ್ಲಿದ್ದರು. ആമേൻ. ಆಮೆನ್. ആമേൻ. നിങ്ങൾക്ക് എല്ലാവർക്കും ഒരു ഡൗട്ട് ആയിട്ടുണ്ട്. ನಿಮ್ಮೆಲ್ಲರಿಗೊಂದು ಡೌಟ್ ಇರಬಹುದು. ആമേൻ. 1 കൊരിന്ത്യർ 10ാമത്തെ അധ്യായം 4ാമത്തെ വചനത്തിൽ പറയുന്നു, 1 ಕೊರಿಂಥಿ 10ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ഒരേ ആത്മിക പാറയിൽ നിന്നല്ലോ അവർ കുടിച്ചത്. ಅವರು ಒಂದೇ ನೀರನ್ನು ಕುಡಿದರು. ആ പാറ ക്രിസ്തു ആയിരുന്നു. ಆ ಬಂಡೆಯಿಂದ ಬಂದ ದೈವಿಕವಾದ ನೀರು ಯೇಸು ಕ್ರಿಸ್ತನಾಗಿದ್ದರು. ആമേൻ. പിതാക്കന്മാരുടെ കാലത്ത് യേശു ക്രിസ്തു ഉണ്ടായിരുന്നു. ಓ ತಂದೆಗಳ ಕಾಲದಲ್ಲಿ, ಪೂರ್ವಿಕರ ಕಾಲದಲ್ಲಿ ಯೇಸು ಕ್ರಿಸ್ತನಿದ್ದರು. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. അങ്ങനെയാണെങ്കിൽ ಹಾಗಾದರೆ യേശു ക്രിസ്തു മറിയയുടെ ഉദരത്തിൽ ഉരുവാകുന്നതിന് മുമ്പ്, ಯೇಸು ಕ್ರಿಸ್ತನು ಮರಿಯಳ ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚಿತವಾಗಿ ഈ ഭൂമിയിൽ ഉണ്ടായിരുന്നു. ಈ ಭೂಮಿಯಲ್ಲಿ ಇದ್ದರು. അവൻ തൃത്വത്തിൽ രണ്ടാമനായ ಆತನು ತ್ರಿಯೇಕ ದೇವರಲ್ಲಿ ಎರಡನೆಯವನಾಗಿದ್ದನು. ക്രിസ്തുവായിരുന്നു. ಕ್ರಿಸ್ತನಾಗಿದ್ದನು. പഴയ നിയമത്തിൽ ಹಳೆಯ ಒಡಂಬಡಿಕೆಯಲ್ಲಿ യഹോവയുടെ ദൂതൻ എന്ന് പറയുന്നത് ಯೆಹೋವನ ದೂತನು ಎಂದು ಹೇಳುವುದು യേശു ക്രിസ്തുവാണ്. ಯೇಸು ಕ್ರಿಸ್ತನಾಗಿದ್ದಾರೆ. യഹോവയുടെ ദൂതൻ. ಯೆಹೋವನ ದೂತನು. സാധാ ദൂതന്മാരുണ്ട്, ಸಾದಾ ದೂತರಿದ್ದಾರೆ, എന്നാൽ യഹോവയുടെ ദൂതനുണ്ട്. ಆದರೆ ಯೆಹೋವನ ದೂತರಿದ್ದಾರೆ. ഹല്ലേലൂയ. ಹಾಲೆಲೂಯ. അബ്രഹാമിന്റെ വീട്ടിലേക്ക് വന്നത് ಅಬ್ರಹಾಮನ ಮನೆಗೆ ಬಂದದ್ದು യഹോവയുടെ ദൂതനാണ്. ಯೆಹೋವನ ದೂತನಾಗಿದ್ದನು. അതുകൊണ്ട് അബ്രഹാം വീണ് നമസ്കരിക്കുകയാണ്. ಆದ್ದರಿಂದ ಅಬ್ರಹಾಮನು ಬಿದ್ದು ನಮಸ್ಕರಿಸ್ತಾ ಇದ್ದಾನೆ. ആമേൻ. ഗിദെയോന്റെ മുമ്പിൽ
മുമ്പിൽ പ്രത്യക്ഷപ്പെട്ടത് ಗಿದ್ಯೋನನ ಮುಂದೆ ಪ್ರತ್ಯಕ್ಷವಾದದ್ದು യഹോവയുടെ ദൂതനാണ്. ಯೆಹೋವನ ದೂತನಾಗಿದ್ದಾನೆ. ഗിദെയോൻ വീണ് നമസ്കരിക്കുകയാ. ಗಿದ್ಯೋನನು ಬಿದ್ದು ನಮಸ್ಕರಿಸ್ತಾ ಇದ್ದಾನೆ. ഹല്ലേലൂയ. ಹಾಲೆಲೂಯ. എന്നാൽ ആദിമ പിതാക്കന്മാരുടെ മുമ്പിൽ ಆದರೆ ಆ ಪೂರ್ವಿಕ ತಂದೆಗಳ ಮುಂದೆ യഹോവയുടെ ദൂതനും പ്രത്യക്ഷപ്പെടാറുണ്ട്. ಯೆಹೋವನ ದೂತರು ಪ್ರತ್ಯಕ್ಷವಾಗ್ತಾ ಇದ್ದರು. സാധാ ദൂതനും പ്രത്യക്ഷപ്പെടാറുണ്ട്. ಸಾಧಾರಣ ದೈವದೂತರು ಕೂಡ ಪ್ರತ್ಯಕ್ಷರಾಗ್ತಾ ಇದ್ದರು. ആഗറിന്റെ മുമ്പിൽ വെളിപ്പെട്ടത് സാധാ ദൂതനാണ്. ಹಾಗಾರಳ ಮುಂದೆ ಪ್ರತ್ಯಕ್ಷವಾದದ್ದು ಸಾದಾ ದೂತರು. ആഗർ നമസ്കരിക്കുമ്പോൾ പറയുന്നു, ಹಾಗರಳು ನಮಸ್ಕರಿಸುವಾಗ ಹೇಳ್ತಾ നീ ಇದ್ದಾನೆ, എന്നെ നമസ്കരിക്കരുത്, ನೀನು ನನ್ನನ್ನು ನಮಸ್ಕರಿಸಬಾರದು, ഞാൻ വെറും ഒരു സാധാ ദൂതനാണ്. ನಾನು ಬರೀ ಒಂದು ಸಾಧಾರಣ എന്നാൽ ದೂತನಾಗಿದ್ದೇನೆ. യഹോവയുടെ ദൂതൻ എന്ന് പറയുന്നത് ಆದರೆ ಯೆಹೋವನ ದೂತನೆಂದು ಹೇಳುವುದು യേശു ക്രിസ്തുവാണ്. ಯೇಸು ಕ್ರಿಸ್ತನಾಗಿದ್ದಾರೆ. അപ്പോ പഴയ നിയമത്തിൽ ಹಾಗಾದ್ರೆ ಹಳೆಯ ಒಡಂಬಡಿಕೆಯಲ್ಲಿ വെളിപ്പെട്ടിരിക്കുന്നത് ಪ್ರಕಟವಾಗಿರುವುದು യഹോവയുടെ ദൂതനായിട്ടാണ് യേശു ക്രിസ്തു. ಯೆಹೋವನ ದೂತನಾಗಿ ಯೇಸು ಕ್ರಿಸ್ತನು ಪ್ರಕಟವಾಗಿದ್ದಾರೆ. പിതാവായ ദൈവത്തിന്റെ ತಂದೆಯಾದ ದೇವರ ഇഷ്ടം ചെയ്യുവാൻ വേണ്ടി ಇಷ್ಟವನ್ನು ಪೂರ್ತಿಗರಿಸಲಿಕ್ಕೋಸ್ಕರ പ്രത്യേക കാര്യപരിപാടികൾ ചെയ്യാൻ വേണ്ടി ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸಲಿಕ್ಕೋಸ್ಕರ യേശു ക്രിസ്തു എന്ന ಯೇಸು ಕ್ರಿಸ್ತನೆಂಬ യഹോവയുടെ ദൂതനെ ഭൂമിയിലേക്ക് അയക്കുമായിരുന്നു. ಯೆಹೋವನ ದೂತನನ್ನು ಈ ಭೂಲೋಕಕ್ಕೆ ಕಳಿಸ್ತಾ ಇದ್ದರು. യഹോവയുടെ ദൂതൻ വന്ന് ಯೆಹೋವನ ದೂತನು അവൻ ಬಂದು ദൗത്യം പൂർത്തീകരിച്ചു വീണ്ടും കയറിപ്പോവുകയാണ്. ತನ್ನ ಜವಾಬ್ದಾರಿಗಳನ್ನು ಪೂರ್ತಿಗೊಳಿಸಿದ ನಂತರ ಮತ್ತೆ ಹೋಗ್ತಾ ಇದ್ದರು. ഹല്ലേലൂയ. ಹಾಲೆಲೂಯ. നിങ്ങൾക്ക് മനസ്സിലായോ? ನಿಮಗೆ ಅರ್ಥವಾಗ್ತಾ ಇದೆಯಾ? ഹല്ലേലൂയ. ಹಾಲೆಲೂಯ. അങ്ങനെ പിതാവായ ദൈവത്തിന് ഇഷ്ടം ചെയ്യുവാൻ വേണ്ടി ಹಾಗೆ ತಂದೆಯಾದ ದೇವರ ಇಷ್ಟವನ್ನು ಮಾಡ್ಲಿಕ್ಕೋಸ್ಕರ യേശു ക്രിസ്തു ಯೇಸು ಕ್ರಿಸ್ತನು യഹോവയുടെ ദൂതനായി ഇറങ്ങി വരുന്നു. ಯೆಹೋವನ ದೂತನಾಗಿ ಇಳಿದು ಬರ್ತಾ ಇದ್ದಾರೆ. ഇസ്രായേൽ മക്കൾക്ക് വെള്ളം കൊടുക്കുവാൻ ಇಸ್ರೇಲ್ ಮಕ್ಕಳಿಗೆ ನೀರು ಕೊಡಲು യഹോവ മോശയോട് പറയുന്നു, ಯೆಹೋವ ಮೋಶೆಗೆ ಹೇಳ್ತಾ ഞാൻ ಇದ್ದಾರೆ, എന്റെ ദൂതനെ അയക്കും. ನಾನು ನನ್ನ ದೂತರನ್ನು നീ ಕಳಿಸುತ್ತೇನೆ. പാറമേൽ അടിച്ചാൽ ನೀನು ಬಂಡೆಯ ಮೇಲೆ ഈ ಹೊಡೆದರೆ പാറമേൽ നിന്ന് വെള്ളം വരും. ಈ ಬಂಡೆಯೊಳಗಿಂದ ನೀರು ಬರುತ್ತದೆ. ഈ പാറയുടെ പുറത്തു നിന്നത് യേശു ക്രിസ്തുവാണ്. ಆ ಬಂಡೆಯ ಮೇಲಿರುವುದು ಯೇಸು അതാണ് ಕ್ರಿಸ್ತನಾಗಿದ್ದಾನೆ. പറഞ്ഞത്, അവരനുഗമിച്ച പാറ ക്രിസ്തു തന്നെ. ಅದಕ್ಕೆ ನಾವು ಆತರು ಹಿಂಬಾಲಿಸಿದ ಬಂಡೆ ಯೇಸು ಕ್ರಿಸ್ತನೇ ಆಗಿದ್ದರು. ഹല്ലേലൂയ. ಹಾಲೆಲೂಯ. ഇനി എബ്രായ ലേഖനത്തിൽ ಇನ್ನು ಇಬ್ರಿಯ ಪತ್ರಿಕೆಯಲ್ಲಿ 1-ാമത്തെ അധ്യായം 1ನೇ ಅಧ್ಯಾಯ 6-ാമത്തെ വാക്യത്തിൽ പറയുന്നു. 6ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, അവിടെ വചനം ഇങ്ങനെയാണ്, ಆ ವಾಕ್ಯ ಹೀಗಿದೆ, ആദ്യജാതനെ പിന്നെയും ഭൂതലത്തിലേക്ക് പ്രവേശിപ്പിക്കുമ്പോൾ. ಚೊಚ್ಚಲ ಮಗನನ್ನು ಭೂಲೋಕಕ್ಕೆ ತಿರುಗಿ ಬರಮಾಡುವಾಗ അവിടെ പറയുന്ന പദം ഇതാണ്. ಅಲ್ಲಿ ಹೇಳುವಂತ ಪದವಿದಾಗಿದೆ. ആദ്യജാതൻ എന്ന് പറയുന്നത് ಚೊಚ್ಚಲ ಮಗನೆಂದು ಹೇಳುವುದು യേശു ക്രിസ്തുവാണ്. ಯೇಸು ಕ್ರಿಸ್ತನಾಗಿದ್ದಾರೆ. ആ യേശു ക്രിസ്തുവിനെ ಆ ಯೇಸು ಕ್ರಿಸ್ತನನ್ನು പിന്നെയും ഭൂതലത്തിലേക്ക് പ്രവേശിപ്പിക്കുമ്പോൾ. ಮತ್ತೆ ಈ ಭೂಲೋಕಕ್ಕೆ ಕಳಿಸುವಾಗ ഞാനിവിടെ ആദ്യമായിട്ടാണ് വന്നത്. ನಾನಿಲ್ಲಿ ಮೊದಲಾಗಿ ಬಂದಿದ್ದು, രണ്ടാമത്തെ പ്രാവശ്യം വരുമ്പോൾ ಎರಡನೇ ಬಾರಿ ಬರುವಾಗ നിങ്ങൾ പറയും പാസ്റ്റർ പിന്നെ വന്നു. ನೀವ್ ಹೇಳ್ತೀರಾ ವಾಸ್ತು ತಿರುಗಿ ಬಂದಿದ್ದಾರೆ. ഹല്ലേലൂയ. ಹಾಲೆಲೂಯ. ഇവിടെ പറഞ്ഞിരിക്കുന്ന പദം അതാണ്, ಇಲ್ಲಿ ಹೇಳಿರುವ ಪದ ಇದೇ ಆಗಿದೆ. ആദ്യജാതനെ പിന്നെയും ഭൂതലത്തിലേക്ക് പ്രവേശിപ്പിക്കുമ്പോൾ. ಚೊಚ್ಚಲ ಮಕ್ಕಳನ್ನು ತಿರುಗಿ ಭೂಲೋಕಕ್ಕೆ ಪ್ರವೇಶ ಮಾಡುವಾಗ ഇത് ആരാണ്? ಈ ವ್ಯಕ್ತಿ ಯಾರಾಗಿದ್ದಾರೆ? ഇത് യേശു ക്രിസ്തുവാണ്. ಇದು ಯೇಸು ಕ್ರಿಸ್ತನಾಗಿದ್ದಾರೆ. യേശു ക്രിസ്തുവിനെ ಯೇಸು ಕ್ರಿಸ್ತನನ್ನು പിതാവായ ദൈവം പിന്നെയും ഭൂതലത്തിലേക്ക് പ്രവേശിപ്പിക്കുകയാണ്. ತಂದೆಯಾದ ದೇವರು ಮತ್ತೆ ಈ ಭೂಲೋಕಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಬಿಡ್ತಾ ಇದ್ದಾರೆ. ഹല്ലേലൂയ. ಹಾಲೆಲೂಯ. ഞാൻ നേരത്തെ പറഞ്ഞു, ನಾನು ಮೊದಲೇ ಹೇಳಿದೆ, പിതാവിന്റെ വലിയ ദൗത്യങ്ങൾ ചെയ്യാൻ വേണ്ടിയാണ് പുത്രനായ ക്രിസ്തു ഇറങ്ങി വരുന്നത്. ತಂದೆಯ ದೊಡ್ಡ ದೊಡ್ಡ ಉದ್ದೇಶವನ್ನು ಪೂರ್ತಿಗೊಳಿಸಲಿಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬರ್ತಾ ಇದ್ದಾರೆ. ഇനി സദൃശ്യവാക്യം 8-ാമത്തെ അധ്യായം ಇನ್ನು ನಾವು ನೋಡುವುದಾದರೆ ಜ್ಞಾನೋಕ್ತಿಗಳು 8ನೇ ಅಧ್ಯಾಯ 22 മുതൽ 31 വരെയുള്ള വാക്യം 22ರಿಂದ 31 ಗಂಟೆ ಇರುವ ವಾಕ್ಯ ഒന്ന് വായിക്കാമോ? ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನು ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜಲನಿಧಿಗಳಾಗಲಿ ನೀರು ತುಂಬಿದ ಬುಗ್ಗೆಗಳಾಗಲಿ ಇಲ್ಲದಿರುವಾಗ ನಾನು ಹುಟ್ಟಿದೆನು. ಬೆಟ್ಟ ಗುಡ್ಡಗಳು ಬೇರೂರಿ ನಿಲ್ಲುವುದಕ್ಕೆ ಮುಂಚೆ ಆತನು ಭೂಲೋಕವನ್ನಾಗಲಿ ಬಯಲನ್ನಾಗಲಿ ಭೂಮಿಯ ಮೊದಲನೆಯ ಅಣುರೇಣನ್ನಾಗಲಿ ನಿರ್ಮಿಸದೇ ಇರುವಾಗ ನಾನು ಹುಟ್ಟಿದೆನು.
ಆತನು ಸಾಗರದ ಮೇಲೆ ಚಕ್ರಾಕಾರವಾದ ಗೀಟನ್ನು ಎಳೆದು ಆಕಾಶಮಂಡಲವನ್ನು ಸ್ಥಾಪಿಸುವಾಗ ಅಲ್ಲಿದ್ದೆನು. ಆತನು ಗಗನವನ್ನು ಮೇಲೆ ಸ್ಥಿರಪಡಿಸಿ ಸಾಗರದ ಸೆಲೆಗಳನ್ನು ನೆಲೆಗೊಳಿಸಿ ಪ್ರವಾಹಗಳು ತನ್ನ ಅಪ್ಪಣೆಯನ್ನು ಮೀರದ ಹಾಗೆ ಸಮುದ್ರಕ್ಕೆ ಎಲ್ಲೆಕಟ್ಟನ್ನು ನೇಮಿಸಿ ಭೂಮಿಯ ಅಸ್ತಿವಾರಗಳನ್ನು ಗೊತ್ತು ಮಾಡುವಾಗ ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿದಿನವೂ ಆನಂದಿಸುತ್ತಾ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತಾ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತಾ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೆನು. ഹല്ലേലൂയ. ഇവിടെ പറഞ്ഞിരിക്കുന്ന വചനങ്ങൾ പുത്രനായ ക്രിസ്തുവിനെ കുറിച്ചാണ്. ಇಲ್ಲಿ ಹೇಳಿರುವ ವಾಕ್ಯಗಳು ಕುಮಾರನಾದ ಯೇಸು ಕ್ರಿಸ್ತನ ಬಗ್ಗೆ ಇದೆ. കർത്താവായ ദൈവം ಕರ್ತನಾದ ದೇವರು ഭൂമിയും ഭൂമണ്ഡലം ഉണ്ടാക്കുമ്പോൾ, ಭೂಮಿಯನ್ನು ಭೂಮಂಡಲವನ್ನು ಸೃಷ್ಟಿಸುವಾಗ, ആകാശം ഉണ്ടാക്കുമ്പോൾ, ಆಕಾಶವನ್ನು ಸೃಷ್ಟಿಸುವಾಗ, സമുദ്രം ഉണ്ടാക്കുമ്പോൾ, ಸಮುದ್ರವನ್ನು ಸೃಷ್ಟಿಸುವಾಗ എല്ലാം തന്നെ പുത്രനായ ക്രിസ്തു അവിടെ ഉണ്ടായിരുന്നു. ಎಲ್ಲಾ ಸಮಯದಲ್ಲೂ ತನ್ನ ಕುಮಾರನಾದ ಯೇಸು ಕ್ರಿಸ್ತನ ಅಲ್ಲೇ ಇದ್ದರು. മാനവജാതിയുടെ പാപത്തെ പരിഹരിക്കുവാൻ വേണ്ടി ಮಾನವ ಕುಲದ ಪಾಪವನ್ನು ನಿವಾರಿಸಲಿಕ್ಕೋಸ್ಕರ ആമേ കാളകളുടെയും ആടുകളുടെയും രക്തത്തിന് പരിഹാരം വരുത്താതെ കഴിഞ്ഞപ്പോൾ, ಕುರಿಗಳ ಮತ್ತು ಹೋತಗಳ ರಕ್ತಕ್ಕೆ ಪಾಪ ಪರಿಹಾರ ಮಾಡಲಿಕ್ಕೆ ಆಗದೆ ಹೋದಾಗ പിതാവായ ദൈവത്തിന്റെ ഹൃദയത്തിലെ ഒരു പദ്ധതിയായിരുന്നു തന്റെ പുത്രനായ യേശുവിനെ മാനവ ജാതിയുടെ പാപത്തിന്റെ പരിഹാരത്തിനായി ബലിയാടായി കാൽവറി ക്രൂശിൽ മരിച്ച് സകല പാപങ്ങളും അവന്റെ രക്തത്താൽ കഴുകണമെന്ന് പിതാവായ ദൈവത്തിന്റെ ഉള്ളിലെ പദ്ധതിയായിരുന്നു. ತಂದೆಯಾದ ದೇವರ ಒಂದು ಮನಸ್ಸಿನಲ್ಲಿರುವ ಒಂದು ಆಸೆ ಆಕಾಂಕ್ಷೆ ಹೀಗಾಗಿತ್ತು. ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಪಾಪ ನಿವಾರಣೆಗೋಸ್ಕರ ಕಳಿಸಿ ಆತನು ಶಿಲುಬೆಯಲ್ಲಿ ಅವರಿಗೋಸ್ಕರ ಬಲಿಯಾಗಿ ಈ ಲೋಕಕ್ಕೆ ಒಂದು ಬಿಡುಗಡೆಯನ್ನು ಪಾಪ ವಿಮೋಚನೆಯನ್ನು ಕೊಡ್ಲಿಕ್ಕೋಸ್ಕರ ಆತನು ತನ್ನ ಮಗನನ್ನು ಕಳಿಸಿ ಕೊಡ್ತಾ ಇದ್ದಾರೆ. ഹല്ലേലൂയ. ഹല്ലേലൂയ. പിതാവായ ദൈവത്തിന്റെ സകല ഇഷ്ടങ്ങളും അനുസരിക്കുന്ന ഒരു പുത്രൻ, ತಂದೆಯಾದ ದೇವರ ಸಕಲ ಇಷ್ಟವನ್ನು ಅನುಸರಿಸುವ ಒಂದು ಕುಮಾರನು, പിതാവ് പറയുന്ന സകല കാര്യങ്ങളും അനുസരിക്കുന്ന ഒരു പുത്രൻ, ತಂದೆ ಹೇಳುವಂತ ಎಲ್ಲಾ ವಿಷಯಗಳನ್ನು ಅನುಸರಿಸುವಂತ ಒಂದು ಕುಮಾರನು. ആമേൻ. ಆಮೇನ್. പിതാവ് ഒരിക്കൽ പുത്രനോട് ചോദിച്ചു, ತಂದೆ ಒಂದು ಬಾರಿ ಕುಮಾರನ ಹತ್ರ ಕೇಳ್ತಾ ಇದ್ದಾರೆ, നീ ഒരിക്കൽ കൂടി ഭൂതലത്തിലേക്ക് പോകാമോ? ನೀನು ಮತ್ತೊಂದು ಸಾರಿ ಕೂಡ ಭೂಮಿಗೆ ಹೋಗ್ತೀಯಾ? പുത്രൻ പറയുകയാണ്, ಕುಮಾರನ್ ಹೇಳ್ತಾ ಇದ್ದಾನೆ, അടിയനെ അയച്ചാലും. ನೀನು ನನ್ನನ್ನು ಕಳಿಸು. പിതാവേ, ತಂದೆಯೇ, അങ്ങ് പറയുന്ന ನೀನು ಹೇಳುವಂತ ഏതു കാര്യവും ಯಾವ ವಿಷಯವೂ ഞാൻ ചെയ്യാം, ನಾನು ಮಾಡುತ್ತೇನೆ, ഞാൻ ചെയ്യാം. ನಾನು ಮಾಡುತ್ತೇನೆ. ഹല്ലേലൂയ. ഹല്ലേലൂയ. ഈ സമയത്ത് ಈ ಸಮಯದಲ್ಲಿ പിതാവ് ഗബ്രിയേൽ ദൂതനെ വിളിച്ചു. ತಂದೆ ಗಬ್ರಿಯೇಲ್ ದೂತನನ್ನು ಕರೆದು, ഗബ്രിയേൽ, ಗಬ್ರಿಯೇಲನೇ, നീ ഇങ്ങോട്ട് വരിക. ನೀನು ಇಲ್ಲಿ ಬಾ. ആമേ, പുത്രനായ ಕುಮಾರನಾಥ, എന്റെ ദൂതനായ പുത്രനെ ನನ್ನ ದೂತನಾದ നീ ಕುಮಾರನನ್ನು ഭൂമിയിലേക്ക് കൊണ്ടുപോകണം. ನೀನು ಭೂಮಿಗೆ ಕರೆದುಕೊಂಡು ಹೋಗಬೇಕು. എങ്ങനെയാണ് നീ കൊണ്ടുപോകേണ്ടത്? ಹೇಗೆ ನೀನು ಕರೆದುಕೊಂಡು ಹೋಗ್ತೀಯಾ? ആമേൻ. തൃത്വത്തിൽ രണ്ടാമനായ ക്രിസ്തു, ತ್ರಿಯೇಕ ದೇವರಲ್ಲಿ ಎರಡನೆಯವನಾದ ಕ್ರಿಸ್ತನು, യഹോവയുടെ ദൂതനായ ക്രിസ്തു, ಯೆಹೋವನ ದೂತನಾದ ಕ್ರಿಸ್ತನು, അവൻ വചനമായി മാറുകയാണ്. ಆತನು ವಾಕ್ಯವಾಗಿ ಮಾರ್ಪಡ್ತಾ അവൻ ಇದ್ದಾನೆ. വചനമായി മാറുകയാണ്. ಆತನು ವಾಕ್ಯವಾಗಿ ಮಾರ್ಪಟ್ಟ അവൻ ನಂತರ ദൂതായി മാറുകയാണ്. ಆತನು ಒಂದು ವಾಕ್ಯವಾಗಿ അവൻ ಮಾರ್ಪಡ್ತಾ ಇದ್ದಾನೆ. മെസ്സേജായി മാറുകയാണ്. ಆತನೊಂದು ಸಂದೇಶವಾಗಿ ഹല്ലേലൂയ. ಹಾಲೆಲೂಯ. ഗബ്രിയേൽ ദൂതന്റെ ചിറകിന്റെ ഉള്ളിൽ ಗಬ್ರಿಯೇಲ್ ದೂತನ ರೆಕ್ಕೆಗಳ ಒಳಗೆ വചനമായ ക്രിസ്തു കേറിയിരിക്കുകയാണ്. ವಾಕ್ಯವಾಗಿರೋ ಕ್ರಿಸ್ತನು ಹತ್ತಿ ಕೂತ್ಕೊಳ್ತಾ ಇದ್ದಾರೆ. അവൻ സ്വർഗ്ഗത്തിൽ നിന്ന് ಸ್ವರ್ಗದಿಂದ ഗബ്രിയേൽ ഭൂമിയിലേക്ക് ಭೂಮಿಗೆ ಮೇಲೆ അവൻ പറന്നിറങ്ങുകയാണ്. ಅವನು ಹಾರಿ ಇಳಿತಾ ಇದ್ದಾರೆ. ഹല്ലേലൂയ. ಹಾಲೆಲೂಯ. വിശുദ്ധയായ, ಪರಿಶುದ್ಧೆಯಾಗಿರುವ, അവൻ പരിശുദ്ധയായ, ಪರಿಶುದ್ಧಳಾಗಿರುವ അവൻ കന്യാ മറിയത്തിന്റെ അടുക്കിലേക്ക്, ಕನ್ಯಾ ಮರಿಯಳ ಹತ್ತಿರಕ್ಕೆ, അവളുടെ അടുക്കിലേക്ക് ചെല്ലുകയാണ്. ಅವಳ ಬಳಿಗೆ ಗಬ್ರಿಯೇಲ್ ದೂತನು ಹೊರಟು ಹೋಗ್ತಾ ಇದ್ದಾನೆ. കൃപ ലഭിച്ചവളെ, ಓ ಕೃಪ ಹೊಂದಿದವಳೇ, നിനക്ക് വന്ദനം, ನಿನಗೆ ಸಮಾಧಾನ, നിനക്ക് വന്ദനം. ನಿನಗೆ ಸಮಾಧಾನ. നീ ഒരു മകനെ പ്രസവിക്കാൻ പോകുകയാണ്. ನೀನೊಂದು ಮಗನನ್ನು ಹೆಡಿತೀಯಾ. അവൻ ഇമ്മാനുവേൽ എന്ന് പേരിടണം. ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡಬೇಕು. അവന് യേശു എന്ന് പേരിടണം. ಅವನಿಗೆ ಯೇಸು ಎಂದು ಹೆಸರಿಡಬೇಕು. അവൻ ഗബ്രിയേൽ ദൂതൻ
മറിയയോട് സംഭാഷിക്കുകയാണ്. ಮರಿಯಳೊತ್ತಿಗೆ ಸಂಭಾಷಣೆ ನಡೆಸ್ತಾ ആമേ. ಇದ್ದಾರೆ. ഗബ്രിയേൽ ദൂതന്റെ ചിറകിന്റെ മറവിൽ ആരിരിക്കുകയാണ്? വചനമിരിക്കുകയാണ്. ಗಬ್ರಿಯೇಲ್ ದೂತನ ರೆಕ್ಕೆಯ ಮರೆಯಲ್ಲಿ ಯಾರಿದ್ದಾರೆ? ವಾಕ್ಯವಿದ್ದಾರೆ. വചനം എന്ന് പറയുന്നത് യേശുവാണ്, ಆ ವಾಕ್ಯ ಎನ್ನುವುದು ಯೇಸು ಆಗಿದ್ದಾರೆ, ക്രിസ്തുവാണ്. ಕ್ರಿಸ್ತನಾಗಿದ್ದಾರೆ. ഹല്ലേലൂയ. ಹಾಲೆಲೂಯ. ആമേ. ഗബ്രിയേൽ ദൂതനോട് ആമേ മറിയ പറയുകയാണ്, ಗಬ್ರಿಯೇಲ್ ದೂತನಿಗೆ ಮರಿಯ ಹೇಳ್ತಾ ಇದ್ದಾರೆ, ദൂതാ, ದೂತನೇ, ഞാൻ പുരുഷനെ അറിയുകയാൽ ನಾನು ಇನ್ನು ಪುರುಷನನ್ನು ಅರಿತವಳಲ್ಲ, എങ്ങനെ ഗർഭധരിക്കും? ಹೇಗೆ ನಾನು ಗರ್ಭ ಧರಿಸ್ತೇನೆ? ഈ സമയത്ത് ಈ ಸಮಯದಲ್ಲಿ ആമേ സ്വർഗ്ഗത്തിൽ നോക്കിക്കൊണ്ടിരിക്കുന്ന പിതാവ്, ಸ್ವರ್ಗದಲ್ಲಿ ನೋಡುತ್ತಿರುವ ತಂದೆಯು, ആമേ മറിയയ്ക്ക് ശക്തി കൊടുക്കാൻ വേണ്ടി നിൽക്കുന്ന പരിശുദ്ധാത്മാവ്, ಮರಿಯಳಿಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ನಿಲ್ಲುವಂತ ಪವಿತ್ರ ഓ മറിയ സമ്മതിച്ചാൽ, ಮರಿಯ ಒಪ್ಪಿಕೊಂಡರೆ ഓ പിതാവിന്റെ ശക്തി മറിയിലേക്ക് വരും. ತಂದೆಯ ಶಕ್ತಿ ಮರಿಯಳೊಳಗೆ ಬರುತ್ತದೆ. മറിയയുടെ ബോഡിയെ ശക്തിപ്പെടുത്താൻ ಮರಿಯಳ ಬಾಡಿಯನ್ನು ಶಕ್ತಿಗರಿಸಲು പരിശുദ്ധാത്മാവ് നിൽക്കുകയാണ്. ಪವಿತ್ರಾತ್ಮನು ನಿಲ್ಲುತ್ತಾ ಇದ್ದಾರೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ആമേൻ. ലൂക്കോസിന്റെ സുവിശേഷം 1-ാമത്തെ അധ്യായം, ಲೂಕನ ಸುವಾರ್ತೆ 1ನೇ ಅಧ್ಯಾಯ ആമേൻ 28, 28ನೇ ವಾಕ್ಯ, ആമേൻ 31, 31ನೇ ವಾಕ್ಯ, 35ാമത്തെ വചനത്തിൽ കാണുന്നു. 38ನೇ ವಾಕ್ಯದಲ್ಲಿ ನಾವು ನೋಡ್ತಾ മറിയ ಇದ್ದೇವೆ. പറയുന്നു, ಮರಿಯ ಹೇಳ್ತಾ ಇದ್ದಾರೆ, ഇതാ ಇಗೋ നിന്റെ ദാസി, ಕರ್ತನ ದಾಸಿ, നിന്റെ ഹിതം പോലെ സംഭവിക്കട്ടെ. ನಿನ್ನ ಇಷ್ಟ ನನ್ನಲ್ಲಿ ನೆರವೇರಲಿ. ഈ സ്പോട്ടിൽ ಈ ಸಮಯದಲ್ಲಿ അത്യുന്നതൻ എന്ന് പറയുന്നത് പിതാവാണ്. ಅತ್ಯುನ್ನತನೆನ್ನುವ ತಂದೆಯಾದ ದೇವರು, ആ അത്യുന്നതന്റെ ശക്തി അവിടെ മേൽ വന്നു. ಪರಾತ್ಪರನ ಶಕ್ತಿ ಅವಳ ಮೇಲೆ ಇಳಿತಾ ಇದೆ. അപ്പോൾ തന്നെ പരിശുദ്ധാത്മാവ് അവിടെ മേൽ വന്നു. ಆಗಲೇ ಪವಿತ್ರಾತ್ಮನ ಅವಳ ಒಳಗೆ ഓ ಹೋಗ್ತಾ ಇದ್ದಾರೆ. ഹല്ലേലൂയ. അത്യുന്നതന്റെ ശക്തി വരികയും, ಪರಾತ್ಪರನ ನೆರಳು ഓ ಅವಳ ಮೇಲೆ ಇರುತ್ತದೆ. പരിശുദ്ധാത്മാവിന്റെ ശക്തി ಪವಿತ್ರಾತ್ಮನ ಶಕ್ತಿ മറിയയുടെ മേൽ നിഴലിട്ടപ്പോൾ ಮರಿಯಳ ಮೇಲೆ ನೆರಳಾಗಿ അവിടെ ಬಂದಾಗ വലിയൊരു പ്രകാശ വർഷം ഉണ്ടായി. ಅಲ್ಲಿ ಒಂದು ದೊಡ್ಡ ಪ್ರಕಾಶ ಉಂಟಾಯಿತು. അൾട്രാ വയലറ്റ് രശ്മിയെ തുളച്ചു ചെല്ലുന്നതിനേക്കാളുള്ള ഒരു ശക്തി, ಓ ಎಲ್ಲಾ ಬಣ್ಣ ವಿವಿಧ ಬಣ್ಣ ವರ್ಣಗಳಿಗಿಂತಲೂ ಆಮೆನ್. ಹೋಗುವಂತ ಹಾದು ಹೋಗುವಂತ ಒಂದು ಶಕ್ತಿ, മനുഷ്യർക്ക് വിവരിക്കാൻ പറ്റാത്ത ഒരു പ്രകാശം, ಮನುಷ್ಯರಿಗೆ ವಿವರಿಸಲಿಕ್ಕಾಗದಂತದ್ದು ಪ್ರಕಾಶ, ഒരു പ്രകാശഗോളം അവിടെ ഉണ്ടായി. ಆ ಪ್ರಕಾಶದ ಮುಖಬಲ್ಲಿ ആ ಉಂಟಾಯಿತು. പ്രകാശരശ്മിയിൽ കൂടെ, ಆ ಪ್ರಕಾಶ ರಶ್ಮಿಗಳ ആ ಒಳಗೆ, പ്രകാശരശ്മിയിൽ കൂടെ ಆ ಪ್ರಕಾಶದ ಕಿರಣಗಳೊಳಗೆ മറിയയുടെ ഉദരത്തിലേക്ക് ಮರಿಯಳ ಗರ್ಭದೊಳಗೆ ഈ വചനം കേറിപ്പോയി. ಈ ವಾಕ್ಯ ಹತ್ತಿ ಹೋಯಿತು. ആമേൻ. ആ സ്പോട്ടിൽ ഗബ്രിയേൽ ദൂതനോട് അപ്രത്യക്ഷപ്പെട്ടു. ಆ ನಿಮಿಷದಲ್ಲಿ ಗಬ್ರಿಯೇಲ್ ದೂತನು ആമേൻ. ಮಾಯವಾದನು. പ്രകാശത്തിന്റെ ശക്തിയിൽ ಪ್ರಕಾಶದ ಶಕ್ತಿಯಲ್ಲಿ യേശു ക്രിസ്തു ಯೇಸು ಕ್ರಿಸ್ತನು മറിയയുടെ ഉദരത്തിലേക്ക് പ്രവേശിച്ചു. ಮರಿಯಳ ಹೊಟ್ಟೆಯೊಳಗೆ അതാണ് ಪ್ರವೇಶಿಸಿದನು. യേശു ക്രിസ്തുവിന്റെ ജനനം. ಆ ಯೇಸು ಕ್ರಿಸ್ತನ ಜನನ. ഹല്ലേലൂയ. ಹಾಲೆಲೂಯ. ഇനി ആരെങ്കിലും യേശുവിന്റെ ജനനം എങ്ങനെയാണെന്ന് ചോദിച്ചാൽ ಯಾರಾದರೂ ಯೇಸು ಕ್ರಿಸ್ತನ ಜನನ നിങ്ങൾ ಹೇಗೆ പറയേണ്ടത് ಹೇಳಿದರೆ, ഇങ്ങനെയാണ്. ನೀವು ಹೇಳಬೇಕಾಗಿರೋದು ಈ ರೀತಿಯಾಗಿದೆ. ആമേൻ. ആമേൻ. അത്യുന്നത ശക്തി മറിയയുടെ മേൽ നിഴലിട്ടു. ಪರಾತ್ಪರನ ಶಕ್ತಿ ಮರಿಯಳ ಮೇಲೆ അവൻ ನೆರಳಾಗಿ ಬಿತ್ತು. പരിശുദ്ധാത്മാവ് അവളുടെ മേൽ വന്നു. ಅದು ಪವಿತ್ರಾತ್ಮನ ರೂಪವಾಗಿ ಅವಳ ಮೇಲೆ ಬಂತು. അവിടെ ഉണ്ടായ വലിയൊരു പ്രകാശം, ಅಲ್ಲಿ ಉಂಟಾದ ಒಂದು ದೊಡ್ಡ ಪ್ರಕಾಶ, അവിടെ ഉണ്ടായ വിവരിക്കാൻ പറ്റാത്ത വലിയൊരു പ്രകാശം, ಅಲ್ಲಿ ಉಂಟಾದ ವಿವರಿಸಲಿಕ್ಕಾಗದ ഒരു ದೊಡ್ಡ പ്രകാശ ಪ್ರಕಾಶ, വർഷം, ಒಂದು ಪ್ರಕಾಶದ ವರ್ಷ, ഒരു പ്രകാശഗോളം ಒಂದು ಪ್ರಕಾಶದ മറിയയുടെ മേൽ ചുറ്റി മിന്നി. ಮರಿಯಳ ಸುತ್ತಲೂ ഹല്ലേലൂയ. അങ്ങനെ അവൻ ആമേൻ സ്ത്രീയിൽ ഗർഭം ധരിക്കുകയാണ്. ಹಾಗೆ ಸ್ತ್ರೀಯಲ್ಲಿ ಯೇಸು ಸ್ವಾಮಿ ಗರ್ಭ ತಾಳ್ತಾ ಇದ್ದಾರೆ. ആമേൻ. ಆಮೆನ್. അവൻ യഹൂദന്മാരുടെ രാജാവാണ്. ಆತನು ಯಹೂದ್ಯರ ರಾಜನಾಗಿ. ഹല്ലേലൂയ. ಹಾಲೆಲೂಯ. ആമേൻ. ಆಮೆನ್. പാസ് പറഞ്ഞൊരു വചനമാണ് ದೇವ ಸೇವಕರು ಹೇಳಿದಂತ യെശയ്യാവ് 9:6 വാക്യം. ಯೆಶಾಯ ಪ್ರವಾದಿಯ ಗ್ರಂಥ 9ನೇ നമുക്കൊരു ശിശു ജനിച്ചിരിക്കുന്നു, ನಮಗೆ ಒಂದು ಮಗನು ಹುಟ್ಟಿದ್ದಾನೆ, നമുക്കൊരു മകൻ നൽകപ്പെട്ടിരിക്കുന്നു. ನಮಗೆ ಒಂದು ಮಗನು ಹುಟ್ಟಿದ್ದಾನೆ. ആമേൻ. ಆಮೆನ್. ആധിപത്യം അവന്റെ തോളിലിരിക്കും. ಅಧಿಕಾರವು ಅವನ ಭುಜದ ಮೇಲಿದೆ. അവൻ അത്ഭുത മന്ത്രി, ಆತನು ಅದ್ಭುತ ಮಂತ್ರಿ, അവൻ വീരനാം ദൈവം, ಆತನು ಪರಾಕ್ರಮಿಯಾದ അവൻ ದೇವರು, നിത്യ ദൈവമാണ്. ಆತನು ನಿತ್ಯನಾದ ತಂದೆಯಾಗಿದ್ದಾನೆ. ഹല്ലേലൂയ. ಹಾಲೆಲೂಯ. ദൈവമക്കളെ, ದೇವರ ಮಕ್ಕಳೇ, ഇന്ന് ಇವತ್ತು ആമേ കർത്താവ് ജനിച്ച ദിവസമാണ്. ಕರ್ತನು ಜನಿಸಿದ ದಿವಸವಾಗಿದೆ. ഇന്ന് ആമേ പകല് കർത്താവ് നമ്മുടെ അകത്ത് ജനിച്ച ദിവസമാണ്. ಈ ಹಗಲೊತ್ತು ಕರ್ತನಾದ ಯೇಸು ಕ್ರಿಸ್ತನು ಆಮೆನ್. ನಮ್ಮ ಹೃದಯದೊಳಗೆ ಜನಿಸಿದ ದಿವಸವಾಗಿದೆ. ആമേൻ.
മാനവജാതിയെ രക്ഷിപ്പാൻ അവൻ ഭൂലോകത്തിൽ ജനിച്ചവനാണെങ്കിൽ, ಮಾನವ ಜಾತಿಯನ್ನು ರಕ್ಷಿಸಲಿಕ್ಕೋಸ್ಕರ ಆತನು ಈ ಭೂಲೋಕದಲ್ಲಿ ಜನಿಸಿದರೆ, ആമേൻ, ಆಮೆನ್, ഇന്ന് പകൽക്കാലം നമ്മുടെ അകത്ത് ജനിച്ചവനാണ്. ಈ ಹಗಲೊತ್ತು ನಮ್ಮ ಒಳಗೆ ಜನಿಸಿ. ഒരു വാക്യം വായിക്കാം. ಒಂದು ವಾಕ್ಯವನ್ನು ಓದೋಣ. മീക 4-ാമത്തെ അധ്യായം 9-ാമത്തെ വാക്യം. ಮೀಕ 4ನೇ ಅಧ್ಯಾಯ 9ನೇ ವಾಕ್ಯ. ഈ വചനം നിങ്ങൾ അനുസരിക്കുമ്പോൾ, ಈ ವಾಕ್ಯ ನೀವು ಇವತ್ತು ഈ ಅನುಸರಿಸುವಾಗ, വചനം നിങ്ങൾ കേൾക്കുമ്പോൾ, ಈ ವಾಕ್ಯ ನೀವು ಕೇಳುವಾಗ നിങ്ങളുടെ ഇടയിൽ ഇപ്പൊ മിറക്കൽ സംഭവിച്ചുകൊണ്ടിരിക്കുകയാണ്. ನಿಮ್ಮ ಮಧ್ಯದಲ್ಲಿ ಈಗ ಅದ್ಭುತ ನಡೆಯುತ್ತಾ ಇರುತ್ತದೆ. ഹല്ലേലൂയ. ಹಾಲೆಲೂಯ. മീക 4:9. ಮೀಕ 4:9. ഇപ്പോൾ നീ ഉറക്കെ നിലവിളിക്കുന്നത് എന്തിന്? ಈಗ ನೀನು ಶಬ್ದವಾಗಿ ಕೂಗಿಕೊಳ್ಳುವುದು ಯಾಕೆ? നിന്റെ അകത്ത് രാജാവില്ലയോ? ನಿನ್ನಲ್ಲಿ ರಾಜನಿಲ್ಲವೋ? നിന്റെ അകത്ത് മന്ത്രിയില്ലയോ? ನಿನ್ನ ಆಲೋಚನಕರ್ತನು ನಾಶವಾದನು. ആമേൻ. നിന്റെ അകത്തല്ല ഇപ്പൊ രാജാവുള്ളത്. ನಿನ್ನ ಒಳಗೆ ಅಲ್ಲ ರಾಜನಿರೋದು. നിന്റെ അകത്തല്ല ഇപ്പൊ മന്ത്രിയുള്ളത്. ನಿನ್ನ ಒಳಗೆ ಅಲ್ವಾ ಆಲೋಚನಕರ್ತನಿರೋದು. ഇന്ന് പകൽക്കാല ചിന്തിക്ക, പുറത്തല്ല രാജാവുള്ളത്, നിന്റെ അകത്താണ്. ಈ ಹಗಲೊತ್ತು ನನ್ನ ಶಬ್ದವನ್ನು ಕೇಳಿಸಿಕೊಳ್ಳೋ ಎಲ್ಲರೂ ಆಮೆನ್. ಚಿಂತನೆ ಮಾಡಿರಿ, ನಿನ್ನ ಒಳಗೇನೆ ರಾಜನಿರುವುದು. നിന്റെ മന്ത്രി പുറത്തുള്ളത് നിന്റെ അകത്താണ്. ನಿನ್ನ ಆಲೋಚನಕರ್ತನ ಹೊರಗೆ ಅಲ್ಲ, ನಿನ್ನ ಒಳಗಿದ್ದಾರೆ. എത്ര പേർ വിശ്വസിക്കുന്നു ഇന്ന് പകൽക്കാലം എന്റെ അകത്ത് പുത്രൻ ജനിച്ചിരിക്കുകയാ? ಎಷ್ಟು ಜನ ನಂಬುತ್ತಾ ಇದ್ದೀರಾ? ಈ ಹಗಲೊತ್ತು ನನ್ನ ಒಳಗೆ ಯೇಸು ಕ್ರಿಸ್ತನು ಜನಿಸಿದ್ದಾರೆ. അവൻ രാജാക്കന്മാരുടെ രാജാവാണ്. ಆತನು ರಾಜ್ಯರ ರಾಜನಾಗಿದ್ದಾರೆ. അവൻ കിങ് ഓഫ് കിങ് ആണ്. ಆತನು ಅರಸುಗಳಿಗೆ ಅರಸನು. അവൻ നീതിയുടെ രാജാവാണ്. ಆತನು ನೀತಿಯ ದೇವರು. അവൻ നിത്യതയുടെ രാജാവാണ്. ಆತನು ನಿತ್ಯನಾದ ತಂದೆ. അവൻ യുഗങ്ങളുടെ രാജാവാണ്. ಆತನು ಯುಗ ಯುಗಾಂತರಗಳಲ್ಲಿ അവൻ ವಾಸಿಸುವವನು. സ്വർഗത്തിന്റെ രാജാവാണ്. ಆತನು ಸ್ವರ್ಗದ ತಂದೆಯಾಗಿದ್ದಾನೆ. അവൻ പ്രതാപനായ രാജാവാണ്. ಆತನಿಗೆ ಪ್ರತಾಪವಿರುವ അവൻ ರಾಜನಾಗಿದ್ದಾನೆ. പ്രപഞ്ചത്തിന്റെ രാജാവാണ്. ಆತನು ಪ್ರವಾದಿಗಳ ರಾಜನಾಗಿದ್ದಾನೆ. അവൻ രാജാക്കന്മാരുടെ രാജാവും കർത്താക്കന്മാരുടെ കർത്താവുമാണ്. ಅವನು ರಾಜರ ರಾಜನು, ಕರ್ತರುಗಳ ಕರ್ತನೂ ಆಗಿದ್ದಾರೆ. അവൻ കരുണാമയനായ പ്രഭുവാണ്. ಆತನು ಕರುಣಾಮಯನಾದ ಪ್ರಭುವಾಗಿದ್ದಾರೆ. അവൻ സൺ ഓഫ് ഗോഡ് ആണ്. ಆತನು ದೇವರ അവൻ ಕುಮಾರನಾಗಿದ್ದಾನೆ. പാപികളുടെ രക്ഷകനാണ്. ಆತನು ಪಾಪಿಗಳ അവൻ ರಕ್ಷಕನಾಗಿದ್ದಾನೆ. ആദ്യതനായ ചരിത്ര നേതാവാണ്. ಅವನು ಎಲ್ಲದಕ್ಕಿಂತ ಮುಂಚೆ ಇದ್ದಂತ ಚರಿತ್ರೆಯ ಒಂದು ದೇವರಾಗಿದ್ದಾನೆ. അവൻ ആദിവും അന്ത്യവുമാണ്. ಆತನೇ ಆದಿಯು ಅಂತ್ಯವೂ അവൻ ಆಗಿದ್ದಾನೆ. സമഗ്ര രക്ഷയ്ക്കുള്ള ഏക കർത്താവാണ്. ಓ ಸಮಸ್ತ ಜನರ ರಕ್ಷೆಗಿರುವ ಏಕ ಕರ್ತನಾಗಿರುವ ಯೇಸುವೇ. അവൻ ബലഹീനർക്ക് ബലം പകരുന്നവനാണ്. ಓ ಬಲಹೀನರಿಗೆ ಬಲ ಕೊಡುವುದು ಯೇಸು ಆಗಿದ್ದಾರೆ. അവൻ പരീക്ഷിക്കപ്പെടുന്നവർക്ക് സമീപസ്ഥനാണ്. ಓ ಆತನು ಶೋಧನೆಯಲ್ಲಿರುವವರಿಗೆ ಸಮೀಪಸ್ಥನಾಗಿರೋದು ಯೇಸುವೇ. അവൻ ബന്ധനങ്ങൾ തകർക്കുന്നവനാണ്. ಬಂಧನಗಳನ್ನು ಬಿಚ್ಚುವ ಆತನು ಯೇಸುವಾಗಿದ್ದಾರೆ. അവൻ കുഞ്ഞുങ്ങൾക്കുറ്റ സുഹൃത്താണ്. ಓ ಆತನು ಮಕ್ಕಳಿಗೆ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. അവൻ വൃദ്ധന്മാർക്ക് ആലംബമായവനാണ്. ಆತನು ವೃದ್ಧರಿಗೆ ನೆರಳಾಗಿರುವ ಆತನಾಗಿದ್ದಾರೆ. അവൻ നീതിമാന്മാരുടെ പ്രതിഫലമാണ്. ಆತನು ನೀತಿವಂತರಿಗೆ ಸಿಗುವಂತ ಪ್ರತಿಫಲವಾಗಿದೆ. അവന്റെ വാക്ക് എല്ലാറ്റിലും ഉപരിയായത്. ಆತನ ಮಾತು ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮವಾಗಿದೆ. അവന്റെ കുരിശ് എല്ലാവർക്കും ജീവദായകമാണ്. ಆತನ ಶಿಲುಬೆ ಎಲ್ಲರಿಗೂ ಜೀವದಾಯಕವಾಗಿದೆ. അവന്റെ വിളി എല്ലാവർക്കും അതിശയമാണ്. ಆತನ ನಾಮ ಎಲ್ಲರಿಗೂ ಅತಿ ಶಕ್ತಿಯಾಗಿದೆ. അവന്റെ നോട്ടം 1000 സൂര്യനെ വെല്ലുന്ന തേജോമയമാണ്. ಆತನ ನೋಟ 1000 ಸೂರ್ಯರಿಗಿಂತಲೂ ಪ್ರಕಾಶಮಯವಾಗಿದೆ. അവൻ മരണത്തെ തോൽപ്പിച്ചവനാണ്. ಆತನು ಮರಣವನ್ನು ಸೋಲಿಸಿದ ಆತನು. അവൻ ആൽഫയും ഒമേഗയുമാണ്. ಯೇಸುವೇ ಆಲ್ಫಾವು ಒಮೆಗಾವು ಆಗಿದ್ದಾರೆ. അവൻ ഭൂമിക്ക് വൃത്തം വരച്ചവനാണ്. ಆತನು ಭೂಮಿಗೆ ಅದನ್ನ ಅಲ್ಲೆಗಳನ್ನು ಬರೆದ ಆತನಾಗಿದ್ದಾನೆ. അവൻ ഭൂമിയെ ചാണകൊണ്ട് അളന്നവനാണ്. ಆತನು ಭೂಮಿಯನ್ನು ಅಳತೆ ಮಾಡಿದವನಾಗಿದ್ದಾರೆ. അവൻ ഭൂമിയെ സൂര്യാകാശത്ത് തൂക്കി നിർത്തിയവനാണ്. ಆತನು ಭೂಮಿಯನ್ನು ಸೂರ್ಯಾಕಾಶಗಳ ಮಧ್ಯದಲ್ಲಿ ನಿಲ್ಲಿಸಿದ ಆತನಾಗಿದ್ದಾನೆ. സകല വെള്ളങ്ങളെ വസ്ത്രത്തിന്മേൽ കെട്ടിവെച്ചവനാണ്. ಓ ಸಕಲ ವರ್ಣಗಳನ್ನು ವಸ್ತ್ರದ ಮೇಲೆ ಕೆತ್ತಿಟ್ಟಿದವನು. അവൻ മിന്നലുകളെ പൂണിയിൽ നിന്നും അയക്കുന്നവനാണ്. ಆತನು ಮಿಂಚುಗಳನ್ನು ಗುಡುಗುಗಳನ್ನು ಕಡಿಸುವ ಆತನಾಗಿದ್ದಾನೆ. അവൻ ആകാശത്തെ അളന്നവനാണ്. ಆತನು ಆಕಾಶವನ್ನು ಅಳತೆ ಮಾಡಿದವನು. സകല പുഴയും നാഴിയിൽ ഉൾക്കൊള്ളിച്ചവനാണ്. ಸಕಲ ಭೂಮಿಯಲ್ಲಿರುವ ಸೃಷ್ಟಿಗಳನ್ನು ಸೃಷ್ಟಿಸಿದವನು. സകല ദ്വീപുകളെ മണത്തരികളെ പോലെ കയ്യിൽ എടുത്തു പൊക്കുന്നവനാണ്. ಓ ಸಕಲ ದ್ವೀಪಗಳನ್ನು ಮಣ್ಣುಗಳ ಹಾಗೆ ಕೈಯಲ್ಲಿ ಎತ್ತಿ ಹಿಡಿಯುವವನು. അവൻ സമുദ്രത്തിന്റെ ആഴം
ആഴവും പർവ്വതത്തിന്റെ ഉയരവും വെള്ളിക്കോൽ കൊണ്ട് അളക്കുന്നവനാണ്. ಓ ಸಮುದ್ರದ ಆಳವನ್ನು ಪರ್ವತದ ಎತ್ತರವನ್ನು ಬೆಳ್ಳಿಯ ಕೋಲಿನಿಂದ ಅಳತೆ ಮಾಡುವವನಾಗಿದ್ದಾರೆ. ഹല്ലേലൂയ. ಹಾಲೆಲೂಯಾ. എന്റെ യേശു മഹാരാജാവാണ്. ನನ್ನ ಯೇಸು ಮಹಾರಾಜರಾಗಿದ್ದಾರೆ. ആമേൻ. ಆಮೆನ್. അവനൊപ്പം പറയാൻ ആരുമില്ല. ಆತನಿಗೆ ಸಮಾನರಾಗಿ ಯಾರೂ ಇಲ್ಲ. അവനൊപ്പം ആരാധിപ്പാൻ വേറെ ആരുമില്ല. ಆತನಿಗೆ ಸಮಾನವಾಗಿ ಆರಾಧಿಸಲು ಯಾರೂ ಇಲ್ಲ. ഇവനെ ചിത്രീകരിപ്പാൻ വിട്ടുപോയ ചരിത്രകാരനില്ല. ಈ ಆತನನ್ನು ಚಿತ್ರೀಕರಿಸಲಿಕ್ಕೆ ಬಿಟ್ಟು ಹೋದ ಯಾವ ಚರಿತ್ರಕಾರರು ಇಲ್ಲ. വർണ്ണിപ്പാൻ തുനിയാത്ത കവിയില്ല. ಓ ಆತನನ್ನು ವರ್ಣಿಸಲಿಕ್ಕೆ ಓ ಹಿಂಜಾರಿದ ಯಾವ ಕವಿಯೂ ಇಲ್ಲ. ഇവനെ എഴുതുവാൻ വിട്ടുപോയ എഴുത്തുകാരനില്ല. ಆತನ ಬಗ್ಗೆ ಬರೀಲಿಕ್ಕೆ ಬಿಟ್ಟು ಹೋದ ಯಾವ ಬರಹಗಾರನೂ ಇಲ್ಲ. ഉത്തരിപ്പാൻ വിട്ടുപോയ പ്രസംഗമില്ല. ಆತನು ಉತ್ತರಿಸಲಿಕ್ಕೆ ಬಿಟ್ಟು ಹೋದ ಯಾವ ಪ್ರಸಂಗವೂ ಇಲ್ಲ. ഇവരിൽ നിന്ന് പ്രചോദനം ലഭിക്കാത്ത വിപ്ലവകാരിയോ നവീകരണവാരിയോ ആരും തന്നെ ഇല്ല. ಆತನಿಂದ ಉಜ್ಜೀವನ ಹೊಂದಿಕೊಳ್ಳದ ಯಾವ ವ್ಯಕ್ತಿಯೂ ಇಲ್ಲ. ഇവനെ ഒഴിച്ചു നിർത്തിയാൽ എന്തും അപൂർവമായിരിക്കും. ಆತನನ್ನು ಬಿಟ್ಟು ನಿಲ್ಲಿಸುವಾಗ ಎಲ್ಲವೂ ಅಪೂರ್ಣವಾಗಿ ಇರುತ್ತದೆ. എന്തെന്നാൽ അവൻ അത്രമാത്രം പ്രപഞ്ചവും നിത്യവും പദാർത്ഥമായി ബന്ധപ്പെട്ടിരിക്കുന്നു. ಯಾಕೆಂದ್ರೆ ಆತನು ಅಷ್ಟು ಮಟ್ಟಕ್ಕೂ ಪ್ರಪಂಚಕ್ಕೂ ಭೂಮಿಗೂ ಎಲ್ಲದಕ್ಕೂ ಸಂಬಂಧಪಟ್ಟ ನಿತ್ಯವೂ ವಾಸಿಸುವ ಆತನಾಗಿದ್ದಾನೆ. ഒരു വ്യക്തി എന്ന നിലയിൽ ಒಬ್ಬ ವ್ಯಕ್ತಿ ಎನ್ನುವ ವಿಷಯದಲ್ಲಿ ഇത്രയേറെ ആളുകൾ ഇത്രയേറെ എഴുതപ്പെട്ട മറ്റൊരു വ്യക്തിയും ഉലകത്തിൽ ഉണ്ടായിട്ടില്ല. ಇಷ್ಟು ಆಳವಾಗಿಯೂ ಇಷ್ಟು ಜನರು ಬರೆದಿರುವ ವ್ಯಕ್ತಿಗಳಲ್ಲಿ ಯಾವ ವ್ಯಕ್ತಿಯು ಯೇಸುವಲ್ಲದೆ ಬೇರೆ ಯಾರು ಈ ಲೋಕದಲ್ಲಿಯೇ ಇಲ್ಲ. അവനൊരു മതസ്ഥാപകനല്ല. ಆತನೊಬ್ಬ ಮತ ಸ್ಥಾಪಕನಲ್ಲ. അവനൊരു രാഷ്ട്ര സ്ഥാപകനല്ല. ಆತನೊಂದು ರಾಷ್ಟ್ರವನ್ನು ಸ್ಥಾಪಿಸುವವನಲ್ಲ. അവനൊരു തത്വചിന്തകനല്ല. ಆತನೊಬ್ಬ ತತ್ವ ಚಿಂತಕನಲ್ಲ. അവനൊരു സത്യ അന്വേഷകനുമല്ല. ಆತನೊಬ್ಬ ಸತ್ಯವನ್ನು ಹುಡುಕುವ ವ್ಯಕ್ತಿಯೂ അവനൊരു ಅಲ್ಲ. തീർത്ഥാടകനല്ല. ಆತನು ಒಬ್ಬ ಟೂರಿಸ್ಟ್ ಅಲ್ಲ. അഗാധമായ ആളത്വത്തിന്റെ അസാധാരണമായ തനിമ കണ്ടിട്ട് ഞാൻ ചോദിച്ചു പോയി, ഇവൻ ആരാണ്? ಅಸಾಧಾರಣವಾದ ಆಳದಲ್ಲಿ ನಾನು ಕೇಳಿ ಹೋದೆ, ಇವನು ಯಾರು? ആമേ. ಆಮೆನ್. എനിക്ക് ഉത്തരം ലഭിച്ചത് ನನಗೆ ಉತ್ತರ ಸಿಕ್ಕಿದ್ದು പൗലോസ് എഴുതിയ ലേഖനം കൊലോസ്യക്കാരിൽ നിന്നാണ്. ಪೌಲೋಸು ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಿಂದ. അവൻ കേവലം ഒരു ശക്തിയല്ല, ദേവനുമല്ല. ಕೇವಲ ಒಂದು ಶಕ್ತಿಯು ದೇವರು ಅಲ್ಲ, ಯೇಸು ഒരു ಸ್ವಾಮಿ. അധികാരമല്ല, അവതാരമല്ല. ಒಂದು ಅಧಿಕಾರವು ಒಂದು ಅವತಾರವಲ್ಲ, ಯೇಸು പിന്നെ ಸ್ವಾಮಿ. അവൻ ആരാണ്? ಮತ್ತೆ ಯೇಸು ಸ್ವಾಮಿ ಯಾರಾಗಿದ್ದಾರೆ? അവൻ അദൃശ്യനായ ദൈവത്തിന്റെ പ്രതിമ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು. സകല സൃഷ്ടിക്കും ആദ്യജാതൻ. ಸಕಲ ಸೃಷ್ಟಿಗೂ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು. ഹല്ലേലൂയ. വാഴ്ചകളാകട്ടെ, ಆತ ಅಧಿಕಾರವಾಗಲಿ, അധികാരങ്ങളാകട്ടെ, സകലവും അവൻ മുഖാന്തരം ഉളവായി. ಸಕಲವು ಆತನಿಂದಲೇ ಉಂಟಾಗಿದ್ದು. ആമേ. കൊലോസ് ലേഖനം 1-ാമത്തെ അധ്യായം. ಕೊಲೊಸ್ಸಿಯ ಪತ್ರಿಕೆ 1ನೇ ಅಧ್ಯಾಯ. ആമേ. 15, 16, 17 വാക്യം വായിക്കാമോ? 15, 16, 17ನೇ ವಾಕ್ಯ ಓದಿಕೊಳ್ಳೋಣ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರ ಸ್ಥಾನ ಹೊಂದಿದವನೂ ಆಗಿದ್ದಾನೆ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ഹല്ലേലൂയ. ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ദൈവമക്കളെ, ದೇವರ ಮಕ್ಕಳೇ, യേശു ക്രിസ്തുവിന്റെ ശക്തി എനിക്ക് ആവശ്യമാണ് ಯೇಸು ಕ್ರಿಸ್ತನ ಶಕ್ತಿ ನನಗೆ ಅವಶ್ಯಕತೆ ಇದೆ എന്ന് ആഗ്രഹിക്കുന്ന എത്ര പേർക്ക് ഉണ്ട്? ಯೇಸು ಕ್ರಿಸ್ತನ ಶಕ್ತಿ ನನಗೆ ಬೇಕು ಅನ್ನೋರೆಲ್ಲ ಕೈ ಎತ್ತುತ್ತೀರಾ? ആമേൻ. നിങ്ങളുടെ കൈ താത്തരുത്. ನೀವು ಕೈ ಇಳಿಸಬೇಡಿ. हाथ ऐसे उठाकर रखना. യേശു ക്രിസ്തുവിനുള്ള ശക്തി എനിക്ക് വേണം. यीशु मसीह का अंदर होने वाला शक्ति मुझे चाहिए. यीशु क्रिस्तನ ಶಕ್ತಿ ನನಗೆ ಬೇಕಾಗಿದೆ. നിങ്ങൾ ആഗ്രഹിക്കുന്നെങ്കിൽ ഞാൻ നിങ്ങളൊരു വചനം പറയാം. നിങ്ങൾ കൈ താത്തിയിട്ടാട്ടെ. ನೀವು ಕೈಯನ್ನು ಇಳಿಸಿ. ನೀವು ಇಷ್ಟಪಡುವುದಾದ್ರೆ ನಾನು ನಿಮಗೆ ಒಂದು ವಾಕ್ಯ ಹೇಳ್ತೇನೆ. 2 പത്രോസ് 1-ാമത്തെ അധ്യായം 3-ാമത്തെ വാക്യം. 2 ಪೇತ್ರ 1ನೇ ಅಧ್ಯಾಯ 3ನೇ ವಾಕ್ಯ. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೆವಷ್ಟೇ. കണ്ടോ? തന്റെ മഹത്വത്താലും ಅದಲ್ಲಿ ನೋಡುವ ತನ್ನ ಮಹಿಮೆಯಿಂದಲೂ വീര്യത്താലും
ಆತನ ವೀರ ಶಕ್ತಿಗಳಿಂದಲೂ നമ്മെ വിളിച്ചവന്റെ പരിജ്ഞാനത്താൽ ನಮ್ಮ ಕರೆದವನ ಜ್ಞಾನದಿಂದ ദിവ്യ ശക്തി ದಿವ್ಯ ಶಕ್ತಿಯನ್ನು ജീവനും ഭക്തിക്കും ಜೀವನಕ್ಕೂ ಭಕ್ತಿಗೂ വേണ്ടതൊക്കെ നമുക്ക് ദാനം ചെയ്തിരിക്കുന്നുവല്ലോ. ಬೇಕಾಗಿರೋದೆಲ್ಲ ನಮಗೆ ದಾನ ಮಾಡಿದ್ದಾರಲ್ಲ. വാട്ട് ഈസ് ദിവ്യ ശക്തി എന്താണ്? ದಿವ್ಯ ಶಕ್ತಿ ಏನಾಗಿದೆ? പരിശുദ്ധാത്മാവാം ദൈവത്തിന്റെ ಪವಿತ್ರಾತ್ಮನಾದ ದೇವರಿಂದ നിരന്തരമായ ശക്തി കൊണ്ട് ನಿರಂತರವಾದ ಶಕ್ತಿಯಿಂದ രോഗികളെ സൗഖ്യമാക്കുകയും ರೋಗಿಗಳನ್ನು ಸೌಖ್ಯ ಮಾಡಿಸುವಂತೆ മരിച്ചവരെ ഉയർപ്പിക്കുകയും ചെയ്യുന്ന ശക്തിയാണ്. ಸತ್ತವರನ್ನು ಎಬ್ಬಿಸುವಂತ ಶಕ್ತಿಯಾಗಿದೆ ದಿವ್ಯ ಶಕ್ತಿ. ഇത് പരിശുദ്ധ റൂഹയാണ്. ಇದು ಪವಿತ್ರ ಆತ್ಮರಾಗಿದ್ದಾರೆ. ഈ ശക്തി നമ്മളിൽ വ്യാപരിക്കണം. ಈ ಶಕ್ತಿ ನಮ್ಮ ಒಳಗೆ ಬರಬೇಕಾಗಿದೆ. കൊലോസ്യർ 1:27 ഒരു വാചനമുണ്ട്. ಕೊಲೋಸ್ಯ 1:27 ವಾಕ್ಯದಲ್ಲಿ ಒಂದು ವಾಕ್ಯ ಇದೆ. അവരോട് ജാതികളുടെ ഇടയിൽ ಆತನಿಗೆ ಜಾತಿಗಳ ಮಧ್ಯದಲ್ಲಿ ഈ മർമ്മത്തിന്റെ മഹിമാതനം, ಈ ಮರ್ಮದ ಮಹಿಮಾತಿಶಯವನ್ನು നമ്മൾ വ്യാപരിക്കുന്നത്, ನಮ್ಮಲ್ಲಿ ಆವರಿಸುವುದನ್ನು ഒരു മഹിമാതനമുണ്ട്, ഈ ഒരു മർമ്മമുണ്ട്. ಒಂದು ಮಹಿಮೆ ಇದೆ, ಒಂದು ಮರ್ಮವಿದೆ. നമ്മുടെ ഉള്ളിൽ ഒരു മർമ്മമുണ്ട്. ನಮ್ಮ ಒಳಗೆ ಒಂದು ಮರ್ಮವಿದೆ. ആ മർമ്മം ಆ ಮರ್ಮ ജാതികളുടെ ഇടയിൽ ಅನ್ಯ ಜನಗಳ ಬಳಿಯಲ್ಲಿ വെളിപ്പെടുത്തുവാൻ ಪ್ರಕಟಪಡಿಸಲು പിതാവിന് ഇഷ്ടമാണ്. ತಂದೆಗೆ ಇಷ್ಟವಾಗಿದೆ. ആ മർമ്മം എന്ന് പറയുന്നത്, ಆ ಮರ್ಮವೆನ್ನುವುದು മഹത്വത്തിന്റെ പ്രത്യാശയായി ക്രിസ്തു, ಮಹಿಮೆಗೆ ಆಧಾರಭೂತನಾಗಿರುವ ಕ್ರಿಸ್ತನಾಗಿದ್ದಾನೆ. മഹത്വത്തിന്റെ പ്രത്യാശയായി ക്രിസ്തു ಪ್ರಭಾವ ನಿರೀಕ್ಷೆಗೆ ಆಧಾರಭೂತನಾಗಿರುವ ಕ್ರಿಸ್ತನು നമ്മളിൽ ഇരിക്കുന്നു എന്നുള്ളതാണ്. ನಮ್ಮಲ್ಲಿ ಇದ್ದಾರೆ ಎನ್ನುವುದೇ. നമ്മളിൽ ഇരിക്കുന്ന ക്രിസ്തുവിനെ ನಮ್ಮಲ್ಲಿರುವ ಕ್ರಿಸ್ತನನ್ನು അവൻ ജാതികളുടെ ഇടയിൽ ಅನ್ಯ ಜನಗಳ ಬಳಿಯಲ್ಲಿ നമ്മൾ വെളിപ്പെടുത്തണം. ನಾವು ಪ್ರಕಟಪಡಿಸಬೇಕು. അതാണ് ഈ മർമ്മം എന്ന് പറയുന്നത്. ಅದೇ ಈ ಮರ್ಮವೆನ್ನುವುದು. ഹല്ലേലൂയ. ಹಾಲೆಲೂಯ. എങ്ങനെയാണ് വെളിപ്പെടുത്തേണ്ടത്? ಹೇಗೆ ನಾವು ಪ್ರಕಟಪಡಿಸೋದು? കൊലോസ്യർ 2:3 പറയുന്നു, ಕೊಲೋಸ್ಯ 2:3 ವಾಕ್ಯದಲ್ಲಿ ಹೇಳ್ತಾ അവനിൽ ಇದೆ, ജ്ഞാനത്തിന്റെയും ಜ್ಞಾನದ പരിജ്ഞാനത്തിന്റെയും ವಿದ್ಯಾ ಸಂಬಂಧವಾದ നിക്ഷേപങ്ങളൊക്കെയും ನಿಕ್ಷೇಪಗಳನ್ನೆಲ್ಲ ഗുപ്തമായിട്ടാണ് ഇരിക്കുന്നത്. ಅಡಗಿಸಿಕೊಂಡಿರುವ ഒന്ന് വിഷ്ടം വേണം, ಒಂದು ಜ್ಞಾನ ಬೇಕು, 2 നോളജ് വേണം, ಜ್ಞಾನ ಬೇಕು, ഇൻവെസ്റ്റ്മെന്റ് വേണം, ವಿದ್ಯಾ ಸಂಭವ ಬೇಕು, സീക്രട്ടറി വേണം, ನಿಕ್ಷೇಪಗಳು ಬೇಕು, ಅಡಗಿಸಿಕೊಳ್ಳಬೇಕು. അവരിൽ വേണ്ടത് ജ്ഞാനമാണ്, ಜ್ಞಾನ ಬೇಕಾಗಿದೆ, പരിജ്ഞാനമാണ്, ವಿದ್ಯಾ ಬೇಕಾಗಿದೆ, അതിന്റെ ഇൻവെസ്റ്റ്മെന്റ് ആണ്, ಅದು ನಿಕ್ಷೇಪಗಳು ಬೇಕಾಗಿದೆ, നിക്ഷേപങ്ങൾ ഗുപ്തമായിട്ടാണ് ഇരിക്കുന്നത്. ಅದು ಅಡಗಿಕೊಂಡಿದೆ. ഹല്ലേലൂയ. ಹಲ್ಲೆಲೂಯ. അവരെ ദിവ്യശക്തി വെളിപ്പെടുത്താൻ പോകുകയാണ്. ಆತನ ದಿವ್ಯ ಶಕ್ತಿ ಪ್ರಕಟಪಡಿಸಲಿಕ್ಕೆ ಹೋಗ್ತಾ ಇದೆ. ഹല്ലേലൂയ. ಹಲ್ಲೆಲೂಯ. നിങ്ങൾക്ക് ഒരു കാര്യം മനസ്സിലായി. ಆದ್ರೆ ನಿಮಗೆ ಒಂದು ವಿಷಯ ಅರ್ಥ ಆಗಿದೆ. യേശു ക്രിസ്തു എന്റെ അകത്ത് ജനിച്ചിരിക്കുന്നു. ಯೇಸು ಕ್ರಿಸ್ತನು ನನ್ನ ಒಳಗೆ ಜನಿಸಿದ್ದಾರೆ. ആമേൻ. यीशु मसीह हमारा अंदर पैदा हुआ है. യേശു ക്രിസ്തു മാനവജാതിയുടെ പാപത്തിന്റെ പരിഹാരത്തിനായി 2000 വർഷങ്ങൾക്ക് മുമ്പ് BC 4 അവൻ ജനിച്ചു. ಯೇಸು ಕ್ರಿಸ್ತನು ಮಾನವ ಕುಲಕ್ಕೆ ಪಾಪದ ಪರಿಹಾರಕ್ಕಾಗಿ 2000 ವರ್ಷಗಳಿಂದ BC 4 ಈ ಲೋಕದಲ್ಲಿ ಜನಿಸಿದರು. ಯೇಸು मसीह हमारा पाप का क्षमा मांगने के लिए इस धरती में 2000 सालों के पीछे BC 4 में इस धरती में पैदा हुआ है. AD 30 അവൻ കാൽവരി ക്രൂസിൽ മരിച്ചു. AD 30 ಆತನು ಕಲ್ವಾರಿ ಶಿಲುಬೆಯಲ್ಲಿ ತಿರುಗಿ ಸತ್ತನು. ഹല്ലേലൂയ. എല്ലാവരും അവനെ കുറ്റം ചുമത്താൻ നോക്കി, ഒരു കുറ്റവും അവനിൽ കണ്ടില്ല. ಎಲ್ಲರೂ ಆತನನ್ನು ನಿಂದಿಸಲಿಕ್ಕೂ ಅಪವಾದ ಹೊರಿಸಲಿಕ್ಕೆ ನೋಡಿದರು, ಆದರೆ ಆತನು ಯಾವ ತಪ್ಪು ಮಾಡಲಿಲ್ಲ. പീലാത്തോസ് ഒരു കുറ്റവും കണ്ടില്ല. ಪೀಲಾತನು ಯಾವ ತಪ್ಪನ್ನು ಕಾಣಲಿಲ್ಲ. മത പുരോഹിതന്മാർ ഒരു കുറ്റവും കണ്ടില്ല. ಮತ ಪುರೋಹಿತರು ಯಾವ ತಪ್ಪುಗಳನ್ನು ಕಂಡಲಿಲ್ಲ. യേശു ക്രിസ്തു കാൽവരി ക്രൂസിൽ മരിക്കണം എന്നുള്ളത് ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಸಾಯಬೇಕೆನ್ನುವುದು പിതാവായ ദൈവത്തിന് ഇഷ്ടമായിരുന്നു. ತಂದೆಯಾದ ದೇವರ ಇಷ್ಟವಾಗಿತ್ತು. ഹല്ലേലൂയ. ಹಲ್ಲೆಲೂಯ. യേശു ക്രിസ്തു മരിച്ചതുകൊണ്ടാണ് ಯೇಸು ಕ್ರಿಸ್ತನು ಸತ್ತದರಿಂದ നമ്മളെല്ലാവരും ഈ കൃപയിലേക്ക് വന്നത്. ನಾವೆಲ್ಲರೂ ಈ ಕೃಪೆಯೊಳಗೆ ಇವತ್ತು ಬಂದಿರೋದು. നമ്മുടെ പാപങ്ങൾ മുഴുവനും കഴുകപ്പെട്ടു. ನಮ್ಮ ಪಾಪಗಳು ಪೂರ್ತಿಯಾಗಿ ತೊಳೆಯಲ್ಪಟ್ಟಿದೆ. നമ്മുടെ രോഗങ്ങൾക്ക് അവ സൗഖ്യമാക്കി. ನಮ್ಮ ರೋಗಗಳಿಗೆ ಸೌಖ್ಯವಾಗಿದೆ. ഈ രക്ഷകനെ മുറുകെ പിടിച്ചുകൊണ്ട് ಈ ರಕ್ಷಕನನ್ನು ಗಟ್ಟಿಯಾಗಿ ಹಿಡಿದುಕೊಂಡು
ಒಪ್ಪಿಕೊಂಡರೆ ഈ കർത്താവായ യേശു ക്രിസ്തു ಈ ಕರ್ತನಾದ ಯೇಸು ಕ್ರಿಸ್ತನು നമ്മെ ചേർക്കുവാൻ ನಮ್ಮನ್ನು ಸೇರಿಸಿಕೊಳ್ಳಲು വീണ്ടും വരാൻ പോകുകയാണ്. ಮತ್ತೆ ಬರುವವನಾಗಿದ್ದಾನೆ. ഗലീല പുരുഷന്മാരെ, ಗಲೀಲ ಪುರುಷರೇ, നിങ്ങൾ ആകാശത്തേക്ക് നോക്കി നിൽക്കുന്നത് എന്ത്? ನೀವು ಆಕಾಶದ ಕಡೆಗೆ ನೋಡಿ ನಿಲ್ಲುವುದು ಏಕೆ? നിങ്ങളെ വിട്ട് സ്വർഗ്ഗാരോഹണം ചെയ്ത യേശു, ನಿಮ್ಮನ್ನು ಬಿಟ್ಟು ಸ್ವರ್ಗಾರೋಹಣ ಮಾಡಿದ ಯೇಸು അവൻ ಕ್ರಿಸ್ತನು വീണ്ടും വരും. ಆತನು ಮತ್ತೆ ಬರುತ್ತಾರೆ. അവൻ വീണ്ടും വരും. ಆತನು ಮತ್ತೆ ಬರುತ್ತಾರೆ. അവന്റെ മേഘ പ്രത്യക്ഷതയിൽ ಆತನು ಮಧ್ಯಾಕಾಶದಲ್ಲಿ നമുക്ക് ಪ್ರತ್ಯಕ್ಷವಾಗುವಾಗ എടുക്കപ്പെടാം. ನಾವು ಕೂಡ ಆತನೊಂದಿಗೆ ಒಯ್ಯಲ್ಪಡುತ್ತೇವೆ. ഹല്ലേലൂയ. ಹಾಲೆಲೂಯ. എല്ലാവരും ഒന്ന് എണീറ്റ് നിൽക്കാമോ? ಎಲ್ಲರೂ ಹಾಗೆ ಎದ್ದು ನಿಂತುಕೊಳ್ಳೋಣ. സംഘം മുന്നോട്ട് വന്ന് അവര് അനുഗ്രഹിക്കപ്പെട്ട ഒരു പാട്ടുപാടി കർത്താവിനെ നമുക്ക് അല്പസമയം ആരാധിക്കാൻ പോകുകയാണ്. ಕೊಯರಲ್ಲಿರೋರು ಮುಂದೆ ಬರುವಾಗ ಒಂದು ಹಾಡನ್ನು ಹಾಡಿ ನಾವು ಆರಾಧಿಸೋಣ. ആമേൻ. ಈಗ ಹಾಡಾಡುವಾಗ ಆರಾಧನೆ ಮಾಡುವಾಗ ನೀವು ಎಲ್ಲರೂ ಕಣ್ಣುಗಳು ಮುಚ್ಚಿಕೊಳ್ಳಿರಿ. ನೀ ಕಣ್ಣು ಮುಚ್ಚಿ ಆರಾಧಿಸುವಾಗ ಅಭಿಷಿಕ್ತ ಸೇವಕರು ನಿಮ್ಮ ಮಧ್ಯದಲ್ಲಿ ಬರ್ತಾರೆ. ಆವಾಗ ನಿಮ್ಮಲ್ಲಿ ಅದ್ಭುತ ನಡೆಯುತ್ತದೆ. ಹಾಲೆಲೂಯಾ. ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಪಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ರೋಗದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಶಾಪದ ಶಕ್ತಿ ಮೇಲೆ ಅಗ್ನಿ ಸುರಿಸು, ಆತ್ಮನಾದ ದೇವರೇ ಅಗ್ನಿ ಸುರಿಸು, ಆತ್ಮನಾದ ದೇವರೇ ಅಗ್ನಿ ಸುರಿಸು, ಆತ್ಮರೇ ಅಗ್ನಿಯಾಗಿದ್ದು ಬಿಡಿ. ಮುಳ್ಳುಗಳು ಮುಳ್ಪೊದೆಗಳು ಎಲ್ಲ ಅಗ್ನಿಯಲ್ಲೇ ಉರಿಯುವುದು. ಆತ್ಮರೇ ಅಗ್ನಿಯಾಗಿದ್ದು ಬಿಡಿ. ಕಾಲ ಉಂಟು ಉಂಟು ಅದ್ಭುತ ಕಾಲವು ಯೇಸು ಕ್ರಿಸ್ತುವಿನ ರಕ್ತದಿಂದ. ಹಾಲೆಲೂಯಾ. അവൻ കരങ്ങൾ താമെ അടിച്ചുകൊണ്ട് കർത്താവിനെ സ്തോത്രം ചെയ്താണ്. ನಮ್ಮ ಕೈಗಳನ್ನು ತಟ್ಟುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ. ഹല്ലേലൂയ. ಹಾಲೆಲೂಯಾ. നിങ്ങളുടെ വേദനകൾ അറിഞ്ഞ് പ്രവർത്തിക്കുന്ന ഒരു ദൈവം, ನಿಮ್ಮ ನೋವನ್ನು ಅರಿತು ಕಾರ್ಯ ಮಾಡುವ ಒಬ್ಬ ದೇವರು ആമേ, ദൈവം ഇന്ന് പകൽ നമ്മുടെ നടുവിൽ വന്നിട്ടുണ്ട്. ಈ ಹಗಲತ್ತು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ദൈവമക്കളെ, ആമേ, ദൈവത്തിന്റെ ആലോചന നിങ്ങൾ എല്ലാവരോടുമുണ്ട്. ನನಗೆ ದೇವರು ಕೊಟ್ಟ ಒಂದು ಆಲೋಚನೆ ನಿಮ್ಮೆಲ್ಲರೊಟ್ಟಿಗೆ ಇದೆ. ആമേ, ദൈവിക ആലോചന നിങ്ങളോട് വ്യക്തിപരമായി പറഞ്ഞാൽ ದೈವಿಕ ಆಲೋಚನೆ ನಿಮಗೆ ವ್ಯಕ್ತಿಪರವಾಗಿ ಹೇಳಿದರೆ ഇന്ന് രാത്രിയായാലും നമുക്ക് പോകാൻ കഴിയില്ല. ಈ ರಾತ್ರಿ ಆದ್ರೂ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ. ഹല്ലേലൂയ. ಹಾಲೆಲೂಯಾ. ഹൃദയം നുറുങ്ങിയവർക്ക് യഹോവ സമീപസ്ഥൻ, ಮನ ಮುರಿದವರಿಗೆ ಹೋವನು ಸಮೀಪಸ್ಥನು, മനസ്സ് തകർന്നവരെ അവർ രക്ഷിക്കുന്ന ദൈവമാണ്. ಮನಸ್ಸನ್ನು ಒಡೆದೋದವರನ್ನು ರಕ್ಷಿಸುವ ದೇವರಾಗಿದ್ದಾರೆ. നിങ്ങൾക്ക് എത്രത്തോളം ദാഹമുണ്ട് ഇന്ന് പകൽ കർത്താവേ എന്നോട് ഇടപെടണമേ എന്ന്. ನಿಮ್ಗೆ ಎಷ್ಟು ಜನರಿಗೆ ದಾಹವಿದೆ ಈ ಹಗಲೊತ್ತು ದೇವರೇ ನನ್ನೊಟ್ಟಿಗೆ ಮಾತನಾಡುವುದು. ഹല്ലേലൂയ. ആമേ, കുടുംബത്തിൽ ചില പ്രശ്നങ്ങൾ, ಕುಟುಂಬದಲ್ಲಿ ಕೆಲ ತೊಂದರೆಗಳು, പരിഹരിക്കാൻ പറ്റാത്ത ചില പ്രശ്നങ്ങൾ, ಪರಿಹರಿಸಲಿಕ್ಕಾಗದ ಕೆಲ ತೊಂದರೆಗಳು, ആമേ, ബന്ധനങ്ങൾ പൊട്ടുകയാണ്. ಬಂಧನಗಳು ಬಿಚ್ಚಲ್ಪಡ್ತಾ ಇದೆ. ചില കുടുംബത്തിലെ ബന്ധനങ്ങൾ പൊട്ടുകയാണ്. ಕೆಲ ಕುಟುಂಬದ ಬಂಧನಗಳು ಇವತ್ತು ಬಿಚ್ಚಲ್ಪಡ್ತಾ ಇದೆ. ഡിവോഴ്സ് പോലെ ആമേ ആഗ്രഹിച്ചു നിൽക്കുന്ന ചില ബന്ധനങ്ങൾ പൊട്ടുകയാണ്. ಡಿವೋರ್ಸ್ ತರ ಬಂದು ನಿಂತಿರುವ ಎಲ್ಲ ಬಂಧನಗಳು ಇವತ್ತು ಬಿಚ್ಚಲ್ಪಡ್ತಾ ಇದೆ. ഹല്ലേലൂയ. ಹಾಲೆಲೂಯ. ഹല്ലേലൂയ. ಹಾಲೆಲೂಯ. ദൈവത്തിന്റെ തലമുറ തുടരുകയാണ്. അവ കർത്താവ് എത്രത്തോളം നമ്മളെ സഹായിച്ചു. ಈಗ ಇಷ್ಟುವರೆಗೂ ದೇವರು ನಮಗೆ ಸಹಾಯ ಮಾಡಿದ್ದಾರೆ. ആ ക്രിസ്തു യേശുവിന്റെ സ്നേഹത്താൽ, ಆ ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ നമ്മെ ദൈവം കൂട്ടിവരുത്തിയല്ലോ. ನಮ್ಮನ್ನು ದೇವರು ಕರೆದಿದ್ದಾರಲ್ಲ. ഇത്രയും ദൈവജനത്തിന് ಇಷ್ಟು ಜೈವ ಜನರಿಗೆ ആമേ കർത്താവിന്റെ സന്നിധിയിൽ വരുവാൻ ಕರ್ತನ ಸನ್ನಿಧಿಯಲ್ಲಿ ಬರ್ಲಿಕ್ಕೂ കർത്താവ് അവസരം തന്നോർത്ത് ಕರ್ತನು ಅವಕಾಶ ಕೊಟ್ಟಿದ್ದಕ್ಕೋಸ್ಕರ 3 ഹല്ലേലൂയ പറഞ്ഞാട്ടെ. ಒಂದು ಸಾರಿ ಅಲ್ಲೆಲ್ಲಿ ಹೇಳ್ತೀರಾ? ഹല്ലേലൂയ. 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 ಅಲ್ಲೇಲೂಯ. പരിശുദ്ധനായ ദൈവമേ, ಪರಿಶುದ್ಧನಾದ ದೇವರೇ, സ്വർഗീയ പിതാവേ, ಸ್ವರ್ಗೀಯ ತಂದೆಯೇ, അങ്ങയുടെ നാമത്തിൽ ನಿಮ್ಮ ನಾಮದಲ್ಲಿ ഞങ്ങൾ ഒരുമിച്ച് വരുന്നപ്പ ನಾವು ಒಟ್ಟಾಗಿ ಬರ್ತಾ ഈ ಇದ್ದೇವೆ. പ്രിയ സഭയെ, ಈ ಪ್ರಿಯ ಸಭೆಯನ್ನು, ഉൾപ്പെട്ടു നിൽക്കുന്ന കുടുംബങ്ങളെ, ಇದರಲ್ಲಿ ಇರುವಂತ ಎಲ್ಲಾ ಕುಟುಂಬಗಳನ್ನು, ಮಕ್ಕಳನ್ನು സർവശക്തനായ ദൈവം ಸರ್ವಶಕ್ತನಾದ ದೇವರೇ അനുഗ്രഹിച്ച് ನೀವು ಆಶೀರ್ವದಿಸಿ 30, 30, 60, 60, 100 മേനിയായി 100ರಷ್ಟಾಗಿ ഫലം കൊടുത്ത്
ಫಲ ಕೊಡುವಂತ എല്ലാ മേഖലകളിലും, ಎಲ್ಲಾ ಸ್ಥಳಗಳಲ್ಲಿಯೂ, എല്ലാ നിറവിലും, ಎಲ್ಲಾ എല്ലാ ವಿಷಯಗಳಲ್ಲಿಯೂ, അഭിഷേകത്തിലും ಎಲ್ಲಾ ಅಭಿಷೇಕದಲ್ಲಿಯೂ ദൈവം അവരെ അനുഗ്രഹിച്ചു. ದೇವರವರನ್ನು ಆಶೀರ್ವದಿಸಿ അവരെ സമാധാനത്തോടെ, ಅವರನ್ನು ಸಮಾಧಾನದಿಂದ, സന്തോഷത്തോടെ ಸಂತೋಷದಿಂದ പറഞ്ഞയക്കുവാൻ ಕಳಿಸಿಕೊಡಲು പിതാവിനോട് ഞാൻ അപേക്ഷിക്കുന്നു. ತಂದೆಯಾದ ದೇವರನ್ನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. പ്രാർത്ഥന കേട്ടിരിക്കൽ നന്ദി. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. യേശു ക്രിസ്തുവിൻ നാമത്തിൽ തന്നെ. ಯೇಸುವಿನ ನಾಮದಲ್ಲಿ ತಂದೆ. പ്രിയ പിതാവേ, ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.